ಪಾದಾರವಿಂದಗಳಲ್ಲಿ ಹಣೆಮನೆದು ತತ್ಸ್ವರೂಪರು ನೋಟ ಮಾತ್ರದಿಂದ ಜೀವರನ್ನು ಉದ್ಧಾರ ಮಾಡಿರ್ತಕ್ಕಂಥ ಮಹಾಮೌನ ಯೋಗಿ ಗುರುನಾಥಪ್ಪನ ಪಾವನ ಪಾದಾರವಿಂದಗಳಲ್ಲಿ ಹಣೆಮನೆದು ಶ್ರೀಮನ್ ನಿಜಗುಣರ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯಗಳನ್ನು ಬರೆದು ಮುಮುಕ್ಷಗಳಿಗೆ ಮಹದುಪಕಾರ ಮಾಡಿರುವಂತಹ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ ಈ 17ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರೇಶ ವಿಜಯ. ಸದ್ಗುರು ಶಿವಪುತ್ರ ಸ್ವಾಮಿಗಳು ಯಾವ ಊರಾಗ ಹುಟ್ಟಿದ್ರು, ಅವ್ರ ತಾಯಿ ತಂದೆಗಳು ಏನು, ಅವ್ರು ಎಷ್ಟನೇ ವಯಸ್ಸಿಗೆ ಸಿದ್ಧಾರೂಢರು ಭೇಟಿಯಾದರು, ಒಂದು 3-4 ಮಾತ್ರ ನೆನಪಿಟ್ಕೊಡಿ, ಮತ್ತೇನು ಬೇಡ ನಮಗೆ ಹೆಚ್ಚಿನ. ಯಾಕೆ ನಿಮಗೆ ಮುಗಿದದ್ದು ನೆನಪು ಆಗಂಗಿಲ್ಲ, ನನಗೆ ಗೊತ್ತದ. ತಾಯಿ ತಂದೆ ಯಾರಪ್ಪ? ಶಿವಲಿಂಗಮ್ಮ, ಶಿವಬಸಪ್ಪ. ಅವ್ರ ಪಾದಕ್ಕೆ ನಾವು ಅನಂತ ಪ್ರಣಾಮ ಮಾಡಬೇಕು ಪುಣ್ಯಾತ್ಮರೇ. ಈ ಜಗತ್ತಿಗೆ ಒಬ್ಬ ಮಹಾಜ್ಞಾನಿಯನ್ನು ಕೊಟ್ಟಿರ್ತಕ್ಕಂಥ ಪವಿತ್ರ ದಂಪತಿಗಳವರು. ಗರ್ಗದ ಮಡಿವಾಳ ಸ್ವಾಮಿಯ ಸೇವೆಯನ್ನು ಮಾಡಿ ಹಬ್ಬ 10 ವರ್ಷ ಸೇವಾ ಮಾಡಿದರೂ ಕೂಡ ಇಂಥದ್ದು ಬೇಕಪ್ಪ ಅಂತ ಕೇಳಿಲ್ಲ. ನಮ್ಮ ಕಂಪನಿ ಬೇರೆ, ಮೊದಲು ಟಿಪ್ಪಣಿ ಮಾಡ್ಕೊಂಡು ಹೋಗಿರ್ತೀವಿ ನಾವು. 1-2 ಉದ್ದಿನ ಕಡಿ, ಒಂದು ತೆಂಗಿನಕಾಯಿ ಇಟ್ಟು ಹೊಟ್ಟಿನ 4 ಎಕರೆ ಜಮೀನ, ಚಲೋ ಹುಡುಗಿಗೆ ವರ, ನಮ್ಮದು ಮುಗಿದ ಕತೆ. 10 ವರ್ಷ ಸೇವೆ ಮಾಡ್ಯಾರ ದಂಪತಿಗಳು, ಏನೂ ಕೇಳಿಲ್ಲ. ಕೇಳುವ ಬೇಡುವ ಶಿಷ್ಯನಲ್ಲ, ಬೇಡುವಂಗೆ ಮಾಡವ ಗುರುವಲ್ಲ. ಕೇಳಿದ್ರಿಲ್ಲ ಅದು ಮಾತನ್ನು, ಏನೂ ಕೇಳಂಗಿಲ್ಲ. ಭೋಗದ ವಸ್ತುಗಳ ಅನಿತ್ಯ ಅನ್ನೋದನ್ನು ಅವರು ಅರಿತಿದ್ದರು. ಜ್ಞಾನ ಒಂದನ್ನೇ ಅಪೇಕ್ಷೆ. ಆವಾಗ ಕಣ್ಣಾಗ ನೀರು ಬಂದು ಅಂತ ಅಪ್ಪಗೆ. ಯಾರಿಗೆ? ಮಡಿವಾಳ ಅಪ್ಪಗೆ. ಅವ್ರ ಸೇವೆಯನ್ನು ನೋಡಿ 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 ಪುಣ್ಯಾತ್ಮರು 10 ವರ್ಷ ಆತು ಸೇವೆ ಮಾಡ್ತಾ ಇದ್ದಾರೆ, ಒಂದನ್ನು ಕೇಳಿಲ್ಲಲ್ಲ. ತಾಯಿಗೇನು ಒಂದು ಮಗು ಆದ್ರೆ ಸಾಕು, ಒಳಗದ ಇಚ್ಛೆ. ಅವನಿಗೇನು ತತ್ವಜ್ಞಾನ ಒಂದಾದ್ರೆ ಸಾಕು, ತಂದೆ. ಆವಾಗ ಅವರ ಅಂತಃಕರಣ ಅರಿತುಕೊಂಡು ಆ ತಾಯಿ ಉಡಿಯೊಳಗೆ ಹಣ್ಣು ಕಾಯಿ ಹಾಕಿದ್ರಂತ. ಪುತ್ರ ಉದಯ ಆಗುವ ಕಾಲ ಬಂದದ ತಂಗಿ ಅಂದ್ರಂತ. ಸಾಷ್ಟಾಂಗ ನಮಸ್ಕಾರ ಮಾಡ್ಯಾಳ ತಾಯಿ. ಗರ್ಭಿಣಿ ಆಗಿದ್ದಾಳೆ. ಬಯಕೆ ಅಂತಿರ್ತಾವಲ್ಲ ಹೆಣ್ಮಕ್ಕಳಿಗೆ, ನಿಮಗೆ ಗೊತ್ತಿಲ್ಲ ಅದು ಬಯಕೆ. ಆ ಗರ್ಭವತಿ ಆದವರಿಗೆ ಬಯಕೆಗಳು ಆಗುತ್ತವೆ. ಅನಂತ ಜನ್ಮದ ಪುಣ್ಯ ಯಾವನ ಅಂತಕ್ಕಂಥತಿ ಅವನಿಗೆ ಜ್ಞಾನದ ಬಯಕೆ ಆಗ್ತದೆ. ನಾನು ಜ್ಞಾನವನ್ನು ಪಡೆಯಬೇಕು. ಆ ತಾಯಿ ಗರ್ಭವತಿಯಾದಾಗ
ಆ ಪುಣ್ಯಾತ್ಮ ಹೊಟ್ಟಾಗಿದ್ದಾಗನ ಆಕೆಗೆ ಏನು ಅನಿಸ್ತು ಅಂದರೆ ಯಾವತ್ತೂ ಶಾಸ್ತ್ರ ಕೇಳಬೇಕು, ಪುರಾಣ ಕೇಳಬೇಕು ಅಲ್ಲ. ಆಯಿತು, ನವಮಾಸ ತುಂಬಿದೊಳಕ್ಕೆ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಓಡಿ ಹೋದ. ಯಾರವ? ಶಿವಬಸಪ್ಪ. ಎಲ್ಲಿ ಹೋದ? ಕಿರಾಣಿ ಅಂಗಡಿಗೆ, ಹೋಟೆಲ್ಗೋ, ಗುರುವಿನಂತೆ ಹೋದ. ಯಪ್ಪ, ನಿಮ್ಮ ಕೃಪೆಯಿಂದ ಗಂಡು ಮಗು ಆಗ್ಯದ, ಏನು ಹೆಸರಿಡಬೇಕು? ಅವ ಶಿವನ ಪುತ್ರದಾನೆ, ಶಿವಪುತ್ರ ಅಂತ ನಾಮಕರಣ ಮಾಡ್ರಿ. ಶಿವಪುತ್ರ ದೊಡ್ಡವಾದ. ಅಲ್ಲಿಂದ ಗರಗದಿಂದ ಹುಬ್ಬಳ್ಳಿಗೆ ಬಂದರು. ನೇಗಿಯ ಕಾಯಕವನ್ನು ಮಾಡ್ತಿದ್ರಲ್ಲ. ಬಂದು ಹಳೆ ಹುಬ್ಬಳ್ಳಿಯೊಳಗೆ ಒಂದು ಮನೆ ಬಾಡಿಗೆ ಮಾಡಿ ದಿನಾಲು ತಂದೆ ಜೊತೆಗೆ 14ನೇ ವಯಸ್ಸಿನಾಗ ಚಾಲು ಆಗ್ಯಾರ ಪುಣ್ಯಾತ್ಮ. ಅಲ್ರಿ, ಬರ್ತಿದ್ದ. ಆ ಸಿದ್ಧಾರ್ಢ ಹೇಳುವುದನ್ನೆಲ್ಲ ಕೇಳಿ ಹೋಗುವಾಗ ಎಲ್ಲ ಶರಣರಿಗೆ ಅದನ್ನು ಹೇಳ್ತಿದ್ದ ಶಿವಪುತ್ರಪ್ಪ. ಅವ್ರು ಬಂದು ಸಿದ್ಧಾರ್ಢಿಗೆ ಅಂತಾರೆಪ್ಪ, ಈ ಹುಡುಗ ನೀವು ಹೇಳಿದ್ದನ್ನೆಲ್ಲ ಹೇಳ್ತಾನೆ, ಆಚು ತಪ್ಪದ ಹೇಳ್ತಾನೆ ಅಂತ ಅವನು ತಂದು ಮುಂದೆ ನಿಲ್ಲಿಸಿದ್ರು. ನಮಸ್ಕಾರ ಮಾಡಿ ಕೈ ಮುಕ್ಕೊಂಡು ನಿಂತ ಶಿವಪುತ್ರ ಸ್ವಾಮಿ ನೋಡಿದರು. ಹುಬ್ಬಳ್ಳಿಗ ಈ ಸಿದ್ಧಾರೂಢ ಹತ್ತರ ಸುಬ್ಬಯ್ಯ ಶಾಸ್ತ್ರಿ ವಚನ ಕೊಟ್ಟಿದ್ರಲ್ಲ, ಇಲ್ಲಿ ಸುಬ್ಬಯ್ಯ ಶಾಸ್ತ್ರಿನೇ ಇವ ಶಿವಪುತ್ರಾಗಿ ಬಂದಾನ ಅನ್ನೋದನ್ನು ಗೊತ್ತು ಮಾಡಿಕೊಂಡ್ರು. ಗೊತ್ತು ಮಾಡಿಕೊಂಡು ದಿನಾಲು ಅವನಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಕೆಲವು ದಿವಸ ಆದ ಬಳಿಕ ಸಂಸ್ಕೃತ ಕಲೀಲಾಕ ಕಳಿಸಿದರು. ಸಂಸ್ಕೃತವನ್ನು ಓದಿ ಬಂದ. ಆಮೇಲತ್ತ ಷಡ್ದರ್ಶನಗಳನ್ನು ಅಭ್ಯಾಸ ಮಾಡಬೇಕು. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ, ಉತ್ತರ ಮೀಮಾಂಸ ಇವುಗಳನ್ನೆಲ್ಲ ಅಭ್ಯಾಸ ಮಾಡುವ ಸಲುವಾಗಿ ಎಲ್ಲೇ ಕೊಯ್ನೂರು ಮಠದಲ್ಲಿ ಕಳಿಸಿ ನ್ಯಾಯಾದಿ ದರ್ಶನಗಳನ್ನು ತಿಳಿದೋದಿ ಬರಬೇಕೆಂದು ಕಳಿಸಿದರು. ಕೊಯ್ನೂರು ಮಠ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಮಠ. ಅಲ್ಲಿ ನ್ಯಾಯಾಧೀಶ ಷಡ್ದರ್ಶಗಳನ್ನು ಅಭ್ಯಾಸ ಮಾಡ್ತಾ ಇದ್ದರು. ಅಲ್ಲಿ ಒಟ್ಟುಗಳಿಗೆ ತಾವೇ ಸ್ವತಃ ಆ ನ್ಯಾಯದ ದರ್ಶನಗಳನ್ನು ಅಭ್ಯಾಸ ಮಾಡಿ ಅಲ್ಲಿದ್ದ ಒಟ್ಟುಗಳಿಗೆ ಹೇಳ್ತಾ ಇದ್ದರು. ಅದನ್ನೆಲ್ಲ ನೋಡಿದರು ಅಲ್ಲ. ಅಲ್ಲಿ ಶಿವಪುತ್ರೇಶ ದರ್ಶನವೆಲ್ಲವನ್ನೂ ಚತುರ ಬುದ್ಧಿಯ ಬಲ್ಲತನದಲ್ಲಿ ಕಲಿತು ಗಳಗಳ ನೀರು ಕುಡಿದಂತೆ ಸಲ್ಲಲಿತ ಶೈಲಿಯಲ್ಲಿ ಬೋಧಿಸುತ್ತಲ್ಲೆಲ್ಲ ಒಟ್ಟುಗಳ ಬೆರಗುಗೊಳಿಸಿರೆ ಮೆಲ್ಲನೆ ಕೇಳಿದರು ತಮ್ಮಿ ಮಠಕ್ಕೆ ಮರಿಯಂದು. ಶಿವಪುತ್ರ ಸ್ವಾಮಿ ದರ್ಶನ ಶಾಸ್ತ್ರ ಚತುರ ಬುದ್ಧಿಯ ಬಲ್ಲತನದಿಂದ ಕಲಿತುಕೊಂಡಿದ್ದಾನೆ. ಆವಾಗ ಅವ್ರು ಕೇಳಿದರು, ನಮ್ಮ ಮಠಕ್ಕೆ ನೀವೇ ಉತ್ತರಾಧಿಕಾರಿ ಆಗ್ರಿ. ಅಲ್ಲಿ ಒಟ್ಟುಗಳು, ಊರ ಹಿರಿಯರು, ಮಠದ ಗುರುಗಳು ಕೇಳಿದರು. ಅಲ್ಲಿ ಏನೇನಿತ್ತು ಅನ್ನೋದನ್ನು ಹೇಳಿದ್ದಾರೆ. ಇಲ್ಲಿ ಯಾವ ಆ ಮಠದೊಳಗೆ ತುಂಬಿ ಸಿರಿ ಸಂಪತ್ತು, ಮಠದೊಳಗೆ ಇಂಬುಗಟ್ಟ ಧಾನ್ಯ ದವಸ ಧಾನ್ಯವು ಸರ್ಮಮಿಷಿ ಸಿರಿ ಮುಕುಟವಲ್ಲದೆ ಆನೆ ಅಂಬಾರಿ ನಂಬುಗೆ ನಿಜ ಸೇವಕರು ಸಂಭಾವ್ಯ ಸುರಪತಿ ಪದವು ನಮ್ಮಯ ಶಂಭುವಾರೇಶನ ಸಮವಲ್ಲ ಹೋಗೆಂದ. ನೋಡ್ರಿ, ನಿಮ್ಮ ಐಶ್ವರ್ಯ, ನಿಮ್ಮ ಸಂಪತ್ತು, ನಿಮ್ಮ ಧನ ಧಾನ್ಯ, ಈ ಸಿರಿ ಸಂಪತ್ತು ಆನೆ ಅಂಬಾರಿ ನಮ್ಮ ಸಿದ್ಧಾರ್ಢನ ಪಾದದ ಧೂಳಿಗೆ ಸರಿ ಆಗೋದಿಲ್ಲ, ಹೋಗೋ ಮಾರಾಯ ಅಂತ ಬಂದ್ರಂತ ಪುಣ್ಯಾತ್ಮ. ಮನುಷ್ಯನಿಗೆ ಯಾರ್ಯಾರು ನಮ್ಮ ಮಠಕ್ಕೆ ಮರಿ ಹಾಕೇನಂತ ಕೇಳಿದ್ರೆ ಎಡ್ ಉತ್ಪನ್ನ ಐತಿ ಕೇಳ್ತಾರೆ. ಇತ್ತಿನ ಕಂಪ್ನಿಗಳು, ಮೊದಲಿನ ಕಂಪ್ನಿ ಹಂಗಿಲ್ಲ.
ಏನೇನು ಉತ್ಪನ್ನ ಐತಿ? ಇನ್ನೂ ಭೋಗದ ಲಾಲಸ್ಯ ಒಳಗೆ ಇಟ್ಕೊಂಡು ಬಂದಿರ್ತಾರೆ ಅಲ್ರಿ. ಸನ್ಯಾಸಿ ಆದರೂ ಕೂಡ ಒಳಗೆ ಅಯ್ಯೋ ಅಯ್ಯೋ ಅಯ್ಯೋ. ಬಣ್ಣ ಬಟ್ಟೆ ಬದಲು ಮಾಡಿದರೆ ಪ್ರಯೋಜನ ಇಲ್ಲ, ಮನಸ್ಸು ಬದಲಾವಣೆ ಆಗಬೇಕು ತಮ್ಮ. ಬಟ್ಟೆ ಬದಲಾವಣೆ ಏನು ದೊಡ್ಡ ಜೀನ್ಸ್ ಅದ, ಅದು ಒಂದು 10-20 ರೂಪಾಯಿ ಕ್ಯಾವಿ ತಂದು ಹಾಕ್ರಿ, ಸ್ವಾಮಿ ಆದ. ಇನ್ನೂ ಭೋಗದ ಲಾಲಸೆ ಇತ್ತು ಅಂತಂದರೆ ಆಸ್ತಿ ಅಂತಸ್ತು ಜ್ಞಾನದ ಹಸಿವೆ. ಯಪ್ಪ ನಮ್ಮ ಗುರುಗಳು ನೆನಪಾಗ್ತದೆ ರೀ. ನಮ್ಮ ಗುರುಗಳು ಬಹಳ ವೈರಾಗ್ಯಶೀಲ. ನಂದೇನೋ ಭಾಗ್ಯ ಪುಣ್ಯಾತ್ಮರೇ ನಿಮಗೆ ಹೇಳ್ತೀನಿ. ಸಿದ್ದಯ್ಯಪ್ಪ ಅಂದ್ರೆ ಸಾಮಾನ್ಯ ಅಲ್ಲ. ನಮ್ಮ ಮಲ್ಲಪ್ಪ ಗೊತ್ತದ ಅವ್ರು ಹ್ಯಾಂಗಿದ್ರು ಅನ್ನೋದನ್ನು. ಒಂದು ಪೈಸೆ ಕಿಶದಾಗ ಇರಂಗಿಲ್ಲ. ಹಳ್ಳಿಗಳನ್ನ ತಿರುಗಾಡ್ತಿ. ಎದಕ್ಕಂದ್ರೆ ಮುಮುಕ್ಷುಗಳನ್ನು ಹುಡುಕಾಡ್ತಾ ತಿರುಗಾಡ್ತಿದ್ರು. ಮುಮುಕ್ಷುಗಳು ಇದ್ದರು ಅಂದ್ರೆ ಅಲ್ಲಿ ಒಂದು 15 ದಿವಸ ತಿಂಗಳು ಇದ್ದು ಹೋಗ್ಬಿಡೋದು. ಅವ್ರೇನು ಕೊಟ್ಟರು ನೋಡಂಗಿಲ್ಲ, ಸುಮ್ ಕಿಶದ ಹಾಕೋದು. ಎಂಥ ವೈರಾಗ್ಯ ಶಾಲೆಯಪ್ಪ. ವೈರಾಗ್ಯ ಇದ್ರೆ ದಡ ಜ್ಞಾನ ಆಕತಿ ವಿನಃ ವೈರಾಗ್ಯ ಇಲ್ಲದೆ ಹೋದ್ರೆ ನೀವು ಬೇಕಾದಷ್ಟು ಮಂದಿನ 1000 ಮಂದಿನ ಬೆರಗೊಳಿಸೋಟ್ಟು ಪ್ರವಚನ ಮಾಡಿದರೂ ಕೂಡ ಜ್ಞಾನ ಆಗೋದಿಲ್ಲ, ಸಾಧ್ಯ ಇಲ್ಲ. ವೈರಾಗ್ಯ. ನಾನು ಅಪ್ಪ ಅವ್ರು ನೋಡಿ 20 ವರ್ಷ ಅವ್ರು ಬೆನ್ನು ಹತ್ತಿ ತಿರುಗಾದಿನೋ ಯಪ್ಪ. 20 ವರ್ಷ ಏನೂ ಅಪೇಕ್ಷೆ ಇಲ್ಲ. ಅವ್ರು ಹೇಳಿದರು, ನಿಮಗೆ ನನಗೆ ಅಲ್ಲಿ ಪ್ರಸಾದ ಕೊಡ್ತಾರೆ, ನಿಮಗೆ ಕೊಡಲಿಲ್ಲ ಅಂದ್ರೆ ನಿಮ್ಗೆ ಕಂತಿ ಭಿಕ್ಷಾ ಮಾಡಿ ಊಟ ಮಾಡಬೇಕು. ಕಂತಿ ಭಿಕ್ಷಾ ಸ್ವತಃ ಮಾನಿಪುರದಾಗನೇ ಮಾಡಿದೀವಿ. ಮಾಡಿ 20 ವರ್ಷ ಪರ್ಯಂತರವಾಗಿ ಕೊನೆಗೆ ನನಗೊಬ್ಬರು ಒಂದಿಷ್ಟು ಭೂಮಿ ಕೊಟ್ಟಿದ್ರು. ಅಲ್ಲೊಂದು ಗುಡಿಸಲು ಹಾಕ್ಕೊಂಡಿದ್ದೆ. ಅಲ್ಲೇ ಬಂದರು. ಕೊನೆಗೆ 2 ವರ್ಷ ಉಳಿದ್ರು. ಅವಾಗ ಪವಿತ್ರ ಸೇವೆಯನ್ನು ಮಾಡಿದ್ದೀನಿ. ಅಲ್ಲಿ ಮಾಡಿದ ಬಳಿಕ ಅಲ್ಲೇ ದೇಹ ಬಿಟ್ಟರು. ಅಲ್ಲೇ ನಮ್ಮ ಆಶ್ರಮದೊಳಗೆ ಅವ್ರದ್ದು ಸಮಾಧಿ ಅದ. ಸಮಾಧಿ ಮ್ಯಾಗ ಸಿದ್ದಾಡಪ್ಪನ ಗುಡಿ ಅದ. ಅವ್ರ ಉಪಕಾರ ಇವತ್ತು ನಾ ಏನಾರ ಹೇಳ್ತಿದ್ನಿ ಅಂದ್ರೆ ನಮ್ಮಪ್ಪನ ಪ್ರಸಾದವೇ ಹೊರತು ಮತ್ತೇನಿಲ್ಲ ಪುಣ್ಯಾತ್ಮರೇ. ಅವರು 3ನೇತೆ ಕಲ್ತಾರು, ನಾನು 4ನೇತೆ ಕಲ್ತಾವ. ವಿಚಿತ್ರ ನೋಡ್ರಿ ಹೆಂಗದ. ಅವ್ರು 3ನೇತೆ ಕಲ್ತಾವ್ರು, ನಾನು 4ನೇತೆ ಕಲ್ತಾವ. ನಮ್ಮ ದರೂರು ಶಂಭು ಎಮ್ಮೆ, ಆ ಎಮ್ಮೆದಾವ ಅವ್ರ ಮುಂದೆ ಕೂತು 3ನೇ ಎತ್ತೆ ಸಾಲಿ ಕಲ್ತು ಗುರುಗಳು ಮುಂದೆ ಕೂತ ವೃತ್ತಿ ಪ್ರಭಾಕರ್ ಕೇಳ್ತಿದ್ದ. ಏನು ಅದ್ಭುತ ಅವ್ರ ಮಹಿಮಾ, ಏನು ಅದ್ಭುತ. ವಸ್ತು ಇದ್ದಾಗ ನಮದ್ರ ಬೆಲೆ ಗೊತ್ತಾಗೋದಿಲ್ಲ ಯಪ್ಪ. ಕಳ್ಕೊಂಡ ಬಳಿಕ ಅಯ್ಯೋ ಹೆಂಗಿದ್ರು ನಮ್ಮ ಗುರುಗಳು. ಬಾಯಿ ತುಂಬ ಹಲ್ಲಿದ್ದಾಗ ಏನು ಅದ್ರ ಬಗ್ಗೆ ನಮ್ಗೆ ವಿಚಾರ ಇದ್ದಿದ್ದಿಲ್ಲ. ಒಂದು ಹಲ್ಲು ಬಿತ್ತಂದ್ರೆ ನಾಲಿಗೆ ಅಲ್ಲೇ ಹೊಕ್ಕತ್ ನೋಡಿ ಖಾಲಿ ಜಾಗದಾಗ. ಅದು ಅವೆಲ್ಲ ಯಾಕೆ ಹಿಂಗೆ ಆಗ್ತದಂದ್ರೆ ಇದ್ದಾಗ ಅದ್ರ ಬೆಲೆ ಗೊತ್ತಾಗೋದಿಲ್ಲ, ಹೋದ ಬಳಿಕ ಗೊತ್ತಾಗ್ತದೆ. ಹಾಗೆ ಮುಂದೆ ಅವ್ರ ದೇಹ ಬಿಟ್ಟ ಬಳಿಕ ಅವ್ರ ಪುಣ್ಯಾರಾಧನೆ ಸಲುವಾಗಿ ಭಗವತ್ ಚಿಂತನ ಸಾಧನ ಶಿಬಿರ ಪ್ರಾರಂಭ ಮಾಡಿದೆ. 50 ಭಗವತ್ ಚಿಂತನ ಸಾಧನೆಗಳು ಇಲ್ಲಿ ಪರ್ಯಂತರವಾಗಿ. ಯಾಕೆ ನಮ್ಮ ಗುರುಗಳು ಮುಮುಕ್ಷುಗಳಿಗೋಸ್ಕರವಾಗಿ ತಮ್ಮ ಆಯುಷ್ಯವನ್ನೆಲ್ಲ ಧಾರ್ಯಾರ್ದಾರ. ಅವ್ರ ಹೆಸರು ನನಗೇನೂ ಮಾಡೋದಾಗಿಲ್ಲ. ಇದನ್ನು ಗುರುಗಳ ಸಲುವಾಗಿ ಭಗವಚ್ಚಿಂತನ ಸಾಧನ ಶಿಬಿರ ಮಾಡಬೇಕಂತ ಆರಂಭ ಮಾಡಿದೆ. ಏನು ಆದಿಚುಂಚನಗಿರಿ ಅವರು ನಾಳೆ ಇಟ್ಕೊಂಡಿದ್ದಾರೆ ಏನ್ರಿ. ಅದರಲ್ಲಿ ಬೇಕಾದಷ್ಟು ಮಂದಿ ಬಂದರೂ ಕೂಡ ನಾವು ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಯಾರೆ. ನವಂಬರ್ 26ರಿಂದ 16ರಿಂದ ನವಂಬರ್ 16ರಿಂದ 30 15 ದಿವಸ ಮುಂಜಾನೆ
ಜ್ಞಾನಸ್ಥಳ ಸಾಯಂಕಾಲ ನೀತಿಕ್ರಾಶ್ಚರ್ಯ ಸ್ಥಳದ ಪ್ರಶ್ನೋತ್ತರ ಮಾಲಿಕೆ ಶೃಂಗೇರಿ ಒಳಗೆ ಶಂಕರಾಚಾರ್ಯನ ಶಾರದಾ ಪೀಠವನ್ನು ಸ್ಥಾಪನೆ ಮಾಡ್ಯಾರ. ಶೃಂಗೇರಿ ಒಳಗೆ ಆದಿಚುಂಚನಗಿರಿ ಶಾಖಾ ಮಠ ಒಂದದ. ನಿನ್ನೆ ಫೋನ್ ಮಾಡಿದ್ರು, ಇವ್ ಹೇಳ್ರಿ ಶರಣರಿಗೆ ಎಷ್ಟು ಮಂದಿ ಬರ್ತಾರೆ ಅದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಪುಣ್ಯಾತ್ಮರೇ. ನಮ್ಗೆ ಯಾರಿಗೆ ಬರಬೇಕಾದ ಇಚ್ಛೆ ಇತ್ತಂದ್ರೆ ನವಂಬರ್ 16ರಿಂದ 30ರವರೆಗೆ ಆಯ್ತು. ಈ ರೀತಿಯಾಗಿ ಸಿದ್ದಯ್ಯಪ್ಪ ಯಾವ ಶಿವಪುತ್ರ ಸ್ವಾಮಿ ಈ ನಿಮ್ಮ ಆನೆ ಅಂಬಾರಿ, ನಿಮ್ಮ ಸಿರಿ ಸಂಪತ್ತು, ನಿಮ್ಮ ದವಸ ಧಾನ್ಯ ನಮ್ಮ ಸಿದ್ಧಾರ್ಥ ಪಾದದ ಧೂಳಿಗೆ ಸರಿ ಇಲ್ಲ ಅಂತ ಹೇಳಿ ಬಂದು ಏನು ಹೆಮ್ಮೆ ಹೇಳ್ತಾನೆ, ಸಿದ್ಧಾರೂಢರನ್ನು ನೋಡಿದರು. ಬಳಿಕ ಸದ್ಗುರು ಸಿದ್ಧವತಿಯ ಯತಿಯವರ ಪಡಿರ್ನೆಯೇ ತಮ್ಮನ್ನ ಶಾಸ್ತ್ರಿ ಬಳಿಗೆ ಕಳಿಸಿದರಾಗತಾನ ಬ್ರಹ್ಮಸೂತ್ರದಲ್ಲಿ. ಇವತ್ತು 24ನೆಯ ನುಡಿಯಿಂದ 24ನೇ ಪದ್ಯದಿಂದ ಚಾಲು ಮಾಡೋಣ. ಒಂದು 8 ಬಳಿಕ ಸದ್ಗುರು ಸಿದ್ಧಯತಿವರಗಳನೆ ತಮ್ಮನ್ನ ಶಾಸ್ತ್ರೀಯ ಬಳಿಗೆ ಕಳಿಸಿದರಾಗತಾನ ಬ್ರಹ್ಮಸೂತ್ರವನು ತಿಳಿಯಬೇಕೆಂದೆಣಸಿ ನಿರ್ಮಲ ಜಲದಿ ತನ್ನಯ ಮುಖವು ತಾತಳ ಕಳಿಸಿ ತೋರ್ಪಂದದಲ್ಲಿ ಶಂಕರ ಭಾಷ್ಯದರ್ಥವನು ಮೊದಲ ಸೂತ್ರದ ಅರ್ಥವನು ತಾನೊದವಿದೇಳಿದನಾಗತಾನೆ ಚದುರತಾನದನಾಗತಾನು ಬ್ರಹ್ಮ ಜಿಜ್ಞಾಸ ಅದನುಗೊಳಿಸಿರಬೇಕು ಮನಸ್ಸಿನ ಕದಡು ಕಲ್ಮಶ ಕಳೆದು ಸಾಧನೆ ಮೊದಲು ಮಾಡಿದನಾಥ ಕೃತೋಪಾಸಗೆನಿಸುವನು ಇವನ ನಿಶ್ಚಲ ಭಾವ ನೋಡುತ್ತ ಶಿವನ ಪುತ್ರನೇ ಹೌದು ಈತನು ಭವಕ್ಕೆ ಬಂದಿಹ ಯೋಗ ಭ್ರಷ್ಟನು ಎಂದು ಯೋಚಿಸುತ್ತ ಅವನಿಗೀತನು ಜ್ಞಾನ ಭಾಸ್ಕರ ಇವಗೆ ಸರಿ ಬಿಗಿಲಿಲ್ಲವೆನ್ನುತ್ತ ತವಕದಿಂಪೇಳುತ್ತಲ ತಮ್ಮನ್ನ ಶಾಸ್ತ್ರಿಗಳು ಹೇಳ ಹೇಳಿ ದುರಾಗಮದಿಯೊಳು ದಾಳಿಸುತ್ತಿರದನು ತಿಳಿದದ ತಾಳಿ ಸಂತೋಷವನು ತಮ್ಮನ ಶಾಸ್ತ್ರಿ ತೇರುತ್ತಿರೆ ಹೇಳಲೇನದ ಬ್ರಹ್ಮಸೂತ್ರದ ಆಳವೆಲ್ಲವನರಿದು ಮತ್ತದ ಹೇಳುತ್ತಿದ್ದನು ಭಕ್ತರಿಗೆ ಶಿವಪುತ್ರ ಯೋಗೀಶ ಭಕ್ತ ಜನರದ ಕೇಳಿತಾ ಸಂತೃಪ್ತರಾಗುತ್ತಿರಲು ಕೃತ ನಿತ್ಯ ಮನದಲ್ಲಿ ನಲಿದು ತಾನಾರೂಢ ಭಾರತಿಯು ಮತ್ತೆ ತಾಸುಬ್ಬಯ್ಯ ಶಾಸ್ತ್ರಿಯು ಹೊತ್ತು ಮರು ಜನ್ಮವನು ಭಕ್ತರ ತೃಪ್ತಿಗೊಳಿಸುವನಿದಕ್ಕೆ ಸಂಶಯವಿಲ್ಲವೆಂದೆನುತಾ ಈಗಲೀತಗೆ ಧೀರಣಿಜ ಗುಣ ಯೋಗಿ ವಿರಚಿತ ಸಕಲ ಶಾಸ್ತ್ರವ ಬೇಗ ಹೇಳಲಿಬೇಕು ಎನ್ನುತ್ತಾಲೋಚೆಯನ್ನು ಮಾಡಿ ರಾಗದಿಂ ತನ್ನೆಡೆಯ ಹಾರಲು ಕೂಗಿ ಕಂದಣಿ ಗುಣಿಸುವ ತಾಯಿಯು ಆಗಿದ ಶಿವಪುತ್ರನನ್ನುರೆ ಪ್ರೀತಿಯಿಂ ಕರೆದು ಆಗಿದ ಶಿವಪುತ್ರನನ್ನುರೆ ಪ್ರೀತಿಯಿಂ ಕರೆದು ಆಗಿದ ಶಿವಪುತ್ರನನ್ನುರೆ ಪ್ರೀತಿಯಿಂ ಕರೆದು ಬಳಿಕ ಸದ್ಗುರು ಸಿದ್ಧಯತಿಯವರ ಘಳಿಲನೇ ತಮ್ಮನ್ನ ಶಾಸ್ತ್ರೀಯ ಬಳಿಗೆ ಕಳಿಸಿದರಾಗತಾನ ಬ್ರಹ್ಮಸೂತ್ರವನು ತಿಳಿಯಬೇಕೆಂದೆಳಿಸಿ ನಿರ್ಮಲ ಜಲದಿ ತನ್ನಯ ಮುಖವ ಥಳ ಥಳಿಸಿ ತೋರ್ಪಂದದಲ್ಲಿ ಶಂಕರ ಭಾಷ್ಯದರ್ಥವನು. ನ್ಯಾಯಾದಿ ಷಡ್ದರ್ಶಿಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ ಪೂಜ್ಯ ಶ್ರೀ ಶಿವಪುತ್ರೇಶನು ಸಾಕಷ್ಟು ಸಿರಿ ಸಂಪತ್ತಿಂದ ತುಂಬಿದ ಕೊಯ್ಲೂರು ಮಠವನ್ನು ತ್ಯಾಗ ಮಾಡಿ ಸದ್ಗುರು ಶ್ರೀ ಸಿದ್ಧಾರೂಢ ಪಾದ ಸನ್ನಿಧಿಗೆ ಬಂದು ನಮಿಸಿದರು. ಆಗ ಸದ್ಗುರುಗಳು ಅತ್ಯಂತ ಸಂತೋಷಭರಿತರಾದರು. ಹೇ ಶಿವಪುತ್ರ,
ಬೇರೊಂದು ಪದವಿಯನ್ನು ಪಡೆಯುವೆಂಬಳಿಯಾಶೆ ದೂರದೆನ್ನಳು ಗುರುವಿನೊಲವು ದೊರಕೊಳ್ಳಲು ಎಂಬ ಶ್ರೀಮನ್ ನಿಜುಣರ ವಾಕ್ಯವನ್ನು ಈ ಹೊತ್ತು ನೀನು ಸಾರ್ಥಕಗೊಳಿಸಿದೆ ಅಂತಾನ ಅಪ್ಪ ಸಿದ್ಧಾರೂಢ ಅಲ್ಲ. ಅಂತಹ ಸಿರಿ ಸಂಪತ್ತಿನಿಂದ ಕೂಡಿದ ಮಠವನ್ನು ತ್ಯಾಗ ಮಾಡಿ ನೀನು ಬಂದಿ ಅಂದ ಬಳಿಕ ನಿಜಗುಣರು ಬಂದ ಕಡೆಗೆ ಹೇಳ್ಯಾರಲ್ಲ ಏನು 26ನೇ ಪದ್ಯ ನೀತಿ ಕ್ರಿಯಾಶ್ಚರ್ಯ ಸ್ಥಳದಲ್ಲಿ ಏನು ಹೇಳ್ತಾರೆ, ಬೇರೊಂದು ಪದವಿಯನ್ನು ಪಡೆಯುವೆಂಬಳಿ ಆಶೆ ದೂರದೆನ್ನಳು ಗುರುವಿನೊಲುಮೆ ದೊರಕೊಂಡ ಬಳಿಕ ಸದ್ಗುರುನಾಥನ ಒಲಮೆ ಸದ್ಗುರುನಾಥನ ಕೃಪೆ ಆತು ಅಂದರೆ ಮತ್ತೊಂದು ಬೇಕು ಅನಿಸುವಿಕೆ ಇರಬಾರ್ದು. ಇತ್ತು ಅಂದ್ರೆ ನಿನಗೆ ಗುರು ಕೃಪೆ ಆಗಿಲ್ಲ ಅಂತ ನೀನ ತಿಳ್ಕೊ. ಹೇಳೋದು ಬೇಡ, ಮಂದಿ ಹೇಳಬೇಡ್ರಿ ಏನ್ರಿ. ಏನಾರ ಒಳಗಿನ್ನೂ ಬೇಕು ಅನ್ನೋದು ಇತ್ತು ಅಂತಂದ್ರೆ ಗುರುಕೃಪೆ ಆಗಿಲ್ಲ ಏನ್ರಿ. ಜ್ಞಾನಾದೇವತು ಕೈವಲಂ, ಜ್ಞಾನಕ್ಕಿಂತಲೂ ಶ್ರೇಷ್ಠವಾದದ್ದು ಇನ್ನೊಂದು ಜಗತ್ತಿನಾಗಿಲ್ಲ. ನಿನ್ನ ಬಂಗಾರ, ನಿನ್ನ ಬೆಳ್ಳಿ, ನಿನ್ನ ಮಠ ಇವೆಲ್ಲ ಏನದಾವ ಅಂತ ಕೇಳಿದ್ರೆ ಒಂದು ದಿವಸ ಹಾಳಾಗಿ ಹೋಗ್ತಾವೋ, ಪರಂತು ಜ್ಞಾನ ಅದು ಎಂದೂ ಹಾಳಾಗುವುದು ಅಲ್ಲ. ಅದು ಗುರುವಿಂದ ಶಿಷ್ಯಗೆ, ಶಿಷ್ಯನಿಂದ ಗುರುವಿಗೆ, ಗುರುವಿಂದ ಶಿಷ್ಯಗೆ ಹಿಂಗೆ ಬೆಳ್ಕೊಂತ ಹೋಗ್ತದೆ. ಹಾಗೆ ಗುಪ್ತಗಾಮಿನಿಯಂತೆ ಜ್ಞಾನ ಪರಂಪರೆ ಅನ್ರಿ. ಏನೋ ನಮ್ಮ ಪೂರ್ವ ಜನ್ಮದ ಪುಣ್ಯ ಶುದ್ಧನ ಉಡ್ಯಾಗ ಬಿದ್ದೀವೋ ಯಪ್ಪ, ಸಾಕಷ್ಟು ಪರಂಪರೆಗಳು, ಅದೇನು ಕೊರತೆ ಇಲ್ಲ. ಪರಂತು ಇಲ್ಲಿ ಏನದ ಅಂತ ಕೇಳಿದ್ರೆ 3 ಕಾಂಡ, ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ. ಪೂಜಾ ನೋಡ್ರಿ, ಕರ್ಮಕಾಂಡ ಎಷ್ಟು ಜನ ಸಂತೋಷದ ಅಜ್ಜನ ಪೂಜೆ ಮಾಡ್ತಾರೆ, ಅದು ಕರ್ಮಕಾಂಡ. ಉಪಾಸನಕಾಂಡ ಅಲ್ರಿ, ಭಜನೆ ಓಂ ನಮಃ ಶಿವ ಹಗಲು ರಾತ್ರಿ ನಡೆದದ್ದು ಎಲ್ಲರ ಈತನ ಅದು ಸಿದ್ಧಾರೂಢ ಮಠದಲ್ಲಿ ಮಾತ್ರ. ಇದು ಉಪಾಸನೆ ಕಾಂಡದ ಅಭಿಪ್ರಾಯದ. ದಿನ 2 ಹೊತ್ತು ಶಾಸ್ತ್ರ ನಡೀತದೆ ಮಠದೊಳಗೆ. ನೀವು 10 ಮಂದಿ ಇರಲಿ 20 ಮಂದಿ ಇರಲಿ ಏನ್ರಿ, ದಿವಸ ಇದು ಜ್ಞಾನ ಸ್ಥಳದ ಅಭಿಪ್ರಾಯ, ಜ್ಞಾನಕಾಂಡದ ಅಭಿಪ್ರಾಯ. ಒಂದೊಂದು ಮಠಗಳು ಅದಾವ ಬರೀ ಕರ್ಮಕಾಂಡಕ್ಕೆ ಜೋತ್ ಬಿದ್ದಾವ, ಕೆಲವು ಮಠಗಳು ಕೇವಲ ಉಪಾಸನೆ ಕಾಂಡದಾಗ ಅದಾವ, ಎಲ್ಲೋ ಒಂದು ಜ್ಞಾನಕಾಂಡದಾಗ ಅದಾವ. 3 ಕಾಂಡಗಳು ಎಲ್ಲಿಯಾದರೂ ಇರಬೇಕಾದ್ರೆ ಕೇವಲ ಸಿದ್ಧನ ಮಠದಲ್ಲಿ ಮಾತ್ರ. ಯಾಕೆ ಹೇಳಬೇಕಾಗೈತಿ ಅಂತ ಕೇಳಿದ್ರೆ ಇಲ್ಲಿ ಮತ್ತೊಂದು ಅಪೇಕ್ಷೆ ಇಲ್ಲ ಶಿವಪುತ್ರ ಸ್ವಾಮಿಗೆ, ಕೇವಲ ಜ್ಞಾನದ ಅಪೇಕ್ಷೆ ಅದ. ಅದಕ್ಕೋಸ್ಕರವಾಗಿ ಬೇರೊಂದು ಪದವಿಯನ್ನು ಪಡೆವೆ ನಂಬಳಿಯಾಶೆ ದೂರದೆನ್ನಳು ಗುರುವಿನ ದೊರಕೊಂಡ ಬಳಿಕ ಅನ್ನುವಂಥ ಶ್ರೀಮನ್ ನಿಜಗುಣರ ವಾಕ್ಯವನ್ನು ಈ ಹೊತ್ತು ನೀನು ಸಾರ್ಥಕಗೊಳಿಸಿದೆ ಶಿವಪುತ್ರ. ನಿನಗೆ ಮತ್ತೊಂದು ಅಪೇಕ್ಷೆ ಇಲ್ಲಲ್ಲ, ಅಂಥದ್ದನ್ನೆಲ್ಲ ಮಠ ಅಲ್ಲಂತ ಬಿಟ್ಟು ಬಂದಿಯಲ್ಲ. ನೀನು ನಿಜಗುಣರ ವಾಕ್ಯವನ್ನು ಸಾರ್ಥಕಗೊಳಿಸಿದೆ, ಶ್ರೀಮನ್ ನಿಜಗುಣರ ವಾಕ್ಯವನ್ನು ಹೊತ್ತು ನೀನು ಸಾರ್ಥಕಗೊಳಿಸಿದೆ ಎಂದು ಅವರ ಬೆನ್ನ ಮೇಲೆ ಕೈಯಾಡಿಸಿ ತಮ್ಮ ಸಮೀಪದಲ್ಲಿ ಕೂಡಿಸಿಕೊಂಡು ಹೇಳ್ತಾ ಇದ್ದಾರೆ, ಹೇ ಶಿವಪುತ್ರ, ಈಗ ನೀನು ನ್ಯಾಯದ ಷಡ್ದರ್ಶಿಗಳನ್ನು ಚೆನ್ನಾಗೇ ತಿಳಿದುಕೊಂಡಿದ್ದೀಯ. ಇನ್ನು ಭಗವಾನ್ ವ್ಯಾಸಮುನಿಯಿಂದ ನಿರ್ಮಿತವಾದ ಬ್ರಹ್ಮಸೂತ್ರವನ್ನು ಅಭ್ಯಾಸ ಮಾಡಬೇಕು. ಆ ಬ್ರಹ್ಮಸೂತ್ರ ಮೇಲೆ ಆದಿಗುರು ಶಂಕರ ಭಗವತ್ಪಾದರು ಭಾಷ್ಯವನ್ನು ಬರೆದಿರುತ್ತಾರೆ. ಆ ಭಾಷ್ಯದಲ್ಲಿ ಅದ್ವೈತ ವೇದಾಂತದ ಗೂಢ ರಹಸ್ಯವನ್ನು ಅಡಗಿಸಿದ್ದಾರೆ. ತಮ್ಮನ್ನ ಶಾಸ್ತ್ರಿಗಳು ಅದನ್ನು ಚೆನ್ನಾಗಿ ಆಗಿ ಮುಮುಕ್ಷುಗಳಿಗೆ ಬೋಧಿಸುವ ಏಕೈಕ ವಿದ್ವಾಂಸರಾಗಿದ್ದಾರೆ. ನೀನು ಈಗ ಅವರ ಹತ್ತಿರ ಹೋಗಿ ಬ್ರಹ್ಮಸೂತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡು. ಒಂದು ಕಡೆ ಸಂಸ್ಕೃತ ಕಲಿಲಕ್ಕೆ ಕಳಿಸಿದರು, ಒಂದು ಕಡೆ ಷಡ್ದರ್ಶನಗಳನ್ನು ಕಲಿಲಕ್ಕೆ ಕಳಿಸಿದರು. ಈಗ ಬ್ರಹ್ಮಸೂತ್ರ ಹೋಗು, ಬ್ರಹ್ಮಸೂತ್ರವನ್ನು ಯಾರ ಹತ್ರ ಕಳಿಸಿದ್ರು? ಯಾರ ಹತ್ರ? ತಮ್ಮನ್ನ ಶಾಸ್ತ್ರ. ಸಿದ್ಧಾರೂಢ ಚರಿತ್ರೆಯೊಳಗೆ 44ನೇ ಅಧ್ಯಾಯದಲ್ಲಿ ತಮ್ಮನ್ನ ಶಾಸ್ತ್ರ ಕಿರುಪರಿಚಯ ಅದ. ಯಾರು ನೆನಪದ ಇಲ್ಲೋ ಯಾಂಬಲ್. ಯಾಕೆ ನನಗೆ ಸ್ವಲ್ಪ ನೆನಪಿತ್ತು, ತೆಗೆದು ನೋಡಿದೆ. 44ನೇ ಅಧ್ಯಾಯದೊಳಗೆ ತಮ್ಮನ್ನ ಶಾಸ್ತ್ರಿ
ಭಾಳ ಒಳ್ಳೆ ಕೀರ್ತಿವಂತ ಮನುಷ್ಯ, ಕೀರ್ತನೆ ಮಾಡವ, ಭಜನೆ ಮಾಡವ, ಬ್ರಾಹ್ಮಣ. ಅವ ಸಂಸಾರದೊಳಗಪ್ಪ ನಾನು ಬ್ಯಾಸತ್ತು ನನಗೆ ದುಃಖ ತುಂಬ್ಯದ ಅಂಥೇಳಿ ಬಂದರು. ಎಲ್ಲಿ? ಸಿದ್ಧಾರೂಢರು ಹತ್ತಾರೆ. ಅವರು ಸಿದ್ಧಾರೂಢರು ಅವನು ಕೂಡಿಸ್ಕೊಂಡು, ಏನು ಅಡ್ಡಿಲ್ಲ ತಮ್ಮನ ಶಾಸ್ತ್ರಿ, ನೀನು ನಿಜವಾಗಿ ವೈರಾಗ್ಯಶೀಲನಿದ್ದೀಯಾ? ನಿನಗೆ ವೈರಾಗ್ಯಶಾಲಿ ಇದ್ದದ ಬಳಿಕ ನಿನಗಿನ್ನೇನು ಹೇಳುವ ಅಪೇಕ್ಷೆ ಇಲ್ಲ. ಒಂದು ಮಾತು ಕೇಳು, ನೀ ಏನು ಮಾಡುವಂತ ಕೇಳಿದರೆ ಯಾರ ಕಡೆ ಕಳಿಸಿದ್ರು ಅವ್ರನ್ನ? ಹಾಂ ಗೊಂದಲೀಪುರದೊಳಗೆ ಯಾರ್ದಾರ? ಬ್ರಹ್ಮಚೈತನ್ಯ. ಭಾಳ ವ್ಯವಹಾರದಾಗ ಭಾಳ ಚಾಣಕ್ಷ ನಮ್ಮ ಮುತ್ಯ. ಯಾಕೆ ಗೊತ್ತೇನು? ಅವನು ಬ್ರಾಹ್ಮಣ, ತಮ್ಮನ ಶಾಸ್ತ್ರಿ, ಅವರು ಬ್ರಾಹ್ಮಣರು ಅಲ್ರಿ. ಇವೆಲ್ಲ ಭಾಳ ಸೂಕ್ಷ್ಮ ಇರ್ತಾವ್ರಿ ಅಳದು. ಭಾಳ ಸೂಕ್ಷ್ಮ ಇರ್ತಾವೆ. ತಮ್ಮನ ಶಾಸ್ತ್ರಿಗೆ ಹೇಳಿದ್ರು, ನೀನು ಅಲ್ಲಿ ಹೋಗಿ ಒಂದಲೇ ವರ್ಕ್ ಬ್ರಹ್ಮಚೈತನ್ಯ ಮಹಾರಾಜರಿಗೂ ಸಿದ್ಧಾರೂಢರಿಗೆ ಭೇಟಿ ಆದದ್ದೂ ಆಯ್ತು. ನಾವು ವರ್ಷ ಪಾದಯಾತ್ರಕ್ಕೆ ಹೋಗುವಾಗ ಆ ಬ್ರಹ್ಮಚೈತನ್ಯ ಮಹಾರಾಜರ ಆಶ್ರಮ ಯಾವ್ರದು? ರಾಯರಹಬ್ಬಳ್ಳಿ. ಏನು ನಮ್ಮನ್ನಿಷ್ಟು ಪೂಜ್ಯ ಭಾವನೆ ನೋಡ್ತಾರೆಯಪ್ಪ. ಒಂದು ಗೋಶಾಲೆನ ನಮಗೆ ಬಿಟ್ಟಾರೆ. 500 ಜನ, ನಾವು 500 ಜನರಿಗೆ ಎಷ್ಟು ವ್ಯವಸ್ಥೆ ಅದು, ಎಷ್ಟು ವ್ಯವಸ್ಥೆ. ಬೋರ್ಡ್ ಹಾಕ್ಯಾರಲ್ಲಿ, ಸಿದ್ಧಾರೂಢರ ಭಕ್ತರಿಗೆ ಸ್ವಾಗತ. ಸಿದ್ಧಾರೂಢರು ಭಾವಚಿತ್ರದ ಅನು ಆ ಬ್ರಹ್ಮಚೈತನ್ಯ ಮಹಾರಾಜರು ಭಾವಚಿತ್ರ ಹಾಕಿ ಸಿದ್ಧಾರೂಢ ಸದ್ಭಕ್ತರಿಗೆ ಸ್ವಾಗತ ಅಂತ ಬೋರ್ಡ್ ಮೊದಲು ಬರೀತಾರಲ್ಲಿ. ಅಲ್ಲಿ ಹೋದ್ರೆ ಅಬ್ಬಾ ಏನು ಅಡ್ಡಿಲ್ಲ. ಬ್ರಹ್ಮಚೈತನ್ಯ ಮಹಾರಾಜರು ಸಿದ್ಧಾರೂಢರಿಗೂ ಭೇಟಿ ಆದದ್ದು ನಮಗೆಲ್ಲ ಗೊತ್ತದ ಅಲ್ಲ. ನೀವು ಬ್ರಹ್ಮಚೈತನ್ಯ ಮಹಾರಾಜರ ಹಿಡ್ಕೊಂಡು ಇಲ್ಲಿಂದನ ಸಿದ್ಧಾರೂಢ ಮಠಕ್ಕೆ ಹೋಗ್ತೀರ ಅಂದ್ಬೇಕು ನನಗೆ ಭಾಳ ಸಂತೋಷ ಆಕತಿ ಅಂತ ಅವ್ರು ಭಾಳ ನಮಗೆ ಇದನ್ನು ಕೊಟ್ಟರು. 500 ಮಂದಿಗೆ ಏನೇನು ಕೊಟ್ಟರು? ಒಂದೊಂದು ಟಾವೆಲ್, ಹೆಣ್ಮಕ್ಳಿಗೆ ಜಂಪರ್ ಪೀಸ, 500 ಮಂದಿಗೆ ರೀ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಕಳಿಸಿದ್ರು ನೋಡ್ರಿ. ಯಾಕೆ? ಅವರು ಇಬ್ಬರು ಏನು ಬ್ರಹ್ಮಚೈತನ್ಯ ಮಹಾರಾಜರು ಸಿದ್ಧಾರೂಢರು ಕೂಡಿದ್ದು. ಅದಕ್ಕೋಸ್ಕರವಾಗಿ ಬ್ರಹ್ಮಚೈತನ್ಯ ಮಹಾರಾಜ ಹತ್ರ ಹೋಗು ನೀನು, ಆಗಲಿಪ್ಪ ಅಂತೇಳಿ ನಮಸ್ಕಾರ ಮಾಡಿ ಹೋದರು. ಬ್ರಹ್ಮಚೈತನ್ಯ ಮಹಾರಾಜರು ಹೋಗ್ತಿದ್ರು. ಹೋಗಿ ಸಾಷ್ಟಾನುಸಕ ತಮ್ಮನ ಶಾಸ್ತ್ರಿ, ಅಪ್ಪ ನಾನು ನಿಮ್ಮ ಹತ್ತಿರ ದೀಕ್ಷಾ ತಗೋಬೇಕಂತ ಬಂದೀನಿ. ಗೊತ್ತದ ಬಾ, ಆ ಸಿದ್ಧಾರೂಢರು ಇಲ್ಲಿ ಕಳಿಸಿದ್ರೆ ಅದಲ್ಲ ನೋಡ್ರಿ ಹೆಂಗದ ಒಳಗಿಂದೊಳಗೆ ಹೆಂಗಿರ್ತಾವೆ ನೋಡ್ರಿ ಅವು. ನನಗೆ ಗೊತ್ತದ ಬಾ, ಸಿದ್ಧಾರೂಢರು ಏನು ಕಳಿಸ್ಯಾರ ಅಂಥೇಳಿ ಅವ್ರಿಗೆ ತ್ರಯೋದಶ ಮಂತ್ರವನ್ನು ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್, ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್, ಈ ತ್ರಯೋದಶ ಮಂತ್ರವನ್ನು ನೀನು 13 ಕೋಟಿ ಜಪ ಮಾಡು, ತತ್ವಜ್ಞಾನ ತಾನೇ ಆಗ್ತದೆ. ಮಾಡ್ಯಾನ ಪುಣ್ಯಾತ್ಮ. ಎಷ್ಟು ಕೊಟ್ರಿ? 13 ಕೋಟಿ. ಯಾಕಂದ್ರೆ 13 ಇವು ಅದಾವ ಅಕ್ಷರದ ಅಲ್ಲಿ. ಅದ್ರಾಗೆ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ತ್ರಯೋದಶ ಅಕ್ಷರದ ಮಂತ್ರ ಅದು. ಅದಕ್ಕೆ 13 ಕೋಟಿ ಮಾಡಿ ನಾವೀಗ ಪ್ರತಿ ವರ್ಷ ಜಪಯಜ್ಞ ಅಂತ ನಡೆಸ್ತಾ ಇದ್ದೇವೆ. 200 ಪುಸ್ತಕಗಳನ್ನ ಹಂಚ್ತೀವಿ. ಯಾವತ್ತ? ಸಿದ್ಧಾರೂಢ ಜನ್ಮದಿನ ರಾಮನವಮಿ ದಿವಸ ತೊಟ್ಲ ಕಟ್ಟಿ ಆ ತೊಟ್ಟಲ್ದಾಗ ಅವನ ಪುಸ್ತಕಗಳು ಇಟ್ಟು ಪೂಜೆ ಮಾಡಿ ಯಾರು ಬರೀತೀರಿ ಅವ್ರಿಗೆ ಫ್ರೀ ಕೊಡ್ತೀವಿ. ಅವ್ರಿಗೇನು ದುಡ್ಡು ತೊಗೊಳಂಗಿಲ್ಲ. ಈ ವರ್ಷ 2000 ಪುಸ್ತಕಗಳು ಕೇವಲ 6 ತಿಂಗಳಾಗ ಖಲಾಸ ಆಗ್ಯಾವ್ರಿ. 1 ಲಕ್ಷ 2 ಲಕ್ಷ 4 ಲಕ್ಷ ಬರ್ದವ್ರು ಅದಾರ್ರಿ. ಯಾಕೆ? ಪ್ರಪಂಚದ ಜೊತೆಗೆ ಇದು ಪರಮಾರ್ಥ ನಡೀಲಿ. ನೀವು ಮಠಕ್ಕೆ ಬರೋಕೆ ಆಗಲಿಲ್ಲ ಅಂದ್ರೆ ನಿಮ್ಮ ಮನೆಗೇನ ನಾವು ಇವನ್ನ ಕೊಡ್ತೀವಿ, ಸುಮ್ಮ ಅಲ್ಲೇ ಕೂತು ಬರೀರಿ, ನಿಮಗೆ ಈಶ್ವರ ಕೃಪಾ ಆಗ್ತದೆ. ಅದಕ್ಕೋಸ್ಕರ ಹಾಗೆ
ಈ ಜಪಯಜ್ಞ ಅನ್ನುವಂಥದ್ದು ಭಾಳ ಶ್ರೇಷ್ಠದ ಪುಣ್ಯಾತ್ಮರೇ. ಈ ರೀತಿಯಾಗಿ ಸಿದ್ಧಾರ್ಥರು ಅವನಿಗೆ ಕಳಿಸ್ತಾರೆ. ಇಲ್ಲಿ ತಮ್ಮನ್ನ ಶಾಸ್ತ್ರಿ ಚೆನ್ನಾಗಿ ತಿಳಿಯರಾಗಿದ್ದಾರೆ ನೋಡ್ರಿ. ಅಲ್ಲಿ ಕಳಿಸಿದವರು ಸಿದ್ಧಾರ್ಥರು ತಮ್ಮನ್ನ ಶಾಸ್ತ್ರನ ಎಲ್ಲಿಗೆ ಕಳಿಸಿದ್ರು? ಇದು ಹಳಿದಾಗಿತ್ತು, ತಲೆ ನೆನಪಾಕೈತಿ, ಹೋಗುದಿಲ್ಲ ಹೋಗ್ಕತ್ರಿ ಒಮ್ಮೆ. ಎಲ್ಲಿ 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 ಕಳಿಸಿದ್ರು? ಬ್ರಹ್ಮ ಚೈತನ್ಯ ಮಹಾರಾಜ ಕಳಿಸಿದ್ರು. ಅವ್ನು ತಯಾರಾಗಿ ಬಂದ್ಕೊಂಡು ಶಿವಪುತ್ರ ಸ್ವಾಮಿನ ತಮ್ಮನ ಶಾಸ್ತ್ರ ಕಳಿಸಿದ್ರು. ಏನು ಅಷ್ಟು ಮಜಾ ಅದ ಅಪ್ಪನ ಕೆಲಸ. ಅಲ್ಲಿ ಹೋಗಿ ಮೊದಲ ಸೂತ್ರದ ಅರ್ಥವನ್ನು ಒದವಿ ಪೇಳಿದ ಆಗತಾನೆ ಚದುರತಾನ ತಾಥೋ ಬ್ರಹ್ಮ ಜಿಜ್ಞಾಸ ಹದನುಗೊಳಿಸಿರಬೇಕು ಮನಸ್ಸಿನ ಕದಡು ಕಶ್ಮಲ ಕಳೆದು ಸಾಧನೆ ಮೊದಲು ಮಾಡುತ್ತಲಾತ ಕೃತೋಪಾಸಕ ನೆನೆಸುವನು. ಅಧಿಕಾರಿಗಳಲ್ಲಿ ಒಬ್ಬ ಕೃತೋಪಾಸಕ, ಇನ್ನೊಬ್ಬ ಅಕೃತೋಪಾಸಕ ಏನ್ರಿ. ವಿಚಾರ ಸಾಗರದಾಗ ಭಾಳ ಸುಂದರವಾಗಿ ಹೇಳ್ಯಾರ. ಕೃತೋಪಾಸಕ ಅಂದ್ರೆ ಏನು? ಕೃತೋಪಾಸಕ ಅಂದರೆ ಹಿಂದಿನ ಅನೇಕ ಜನ್ಮಗಳಲ್ಲಿ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಗಳನ್ನು ಮಾಡಿ ಮನಸ್ಸಿನಲ್ಲಿರುವ ಮಲ ಮತ್ತು ವಿಕ್ಷೇಪ ದೋಷವನ್ನು ಕಳೆದುಕೊಂಡು ಕೇವಲ ಅವರ ಒಂದನ್ನೇ ಉಳಿಸಿಕೊಂಡು ಬಂದಿರತಕ್ಕಂಥವನಿಗೆ ಅವೆಲ್ಲ ಮೊದಲು ಮಾಡ್ಕೊಂಡು ಬಂದಾನೆ, ಭಾಳ ಕೆಲಸ ಇಲ್ಲ ಅವನಿಗೇನಂತಾರೆ? ಕೃತೋಪಾಸಕ. ಅದನ್ನು ಮಾಡಲಾರ್ದ ಬಂದಿರ್ತಾನಲ್ಲ ಅವನಿಗೆ ಅಕೃತೋಪಾಸಕ. ಅಕೃತೋಪಾಸನೆಗೆ ಅದೃಢ ಬ್ರಹ್ಮಜ್ಞಾನ ಆಕೈತಿ, ದೃಢ ಬ್ರಹ್ಮಜ್ಞಾನ ಆಗುವುದಿಲ್ಲ. ಕೃತೋಪಾಸನೆಗೆ ದೃಢ ಬ್ರಹ್ಮಜ್ಞಾನ ಆಗ್ತದೆ. ಅಕೃತೋಪಾಸನೆಗೆ ಅವಾಗ ಒಳ್ಳೆ ಆದ್ರೆ 3-4ನೇ ಭೂಮಿಕೆಯನ್ನು ಹತ್ತುತ್ತಾ ಇದ್ದಾನೆ. 5, 6, 7 ಅವಾಗ ಆಗುವುದಿಲ್ಲ. ಕೃತೋಪಾಸನೆಗೆ ಆ ಸಪ್ತ ಭೂಮಿಕೆಗಳನ್ನೆಲ್ಲ ನೆನಪತ್ತೇನು? ಸಪ್ತ ಭೂಮಿಕೆ ಸುಖೇಚ್ಛ, ಸುವಿಚಾರಣ, ತನುಮಾಂಸ, ಸತ್ವಾಪತ್ತಿ, ಅಸಂಸತ್ತಿ, ಪದಾರ್ಥ ಭಾವನೆ, ತುರಿಯಗ ಏನು ಚಂದ್ರೋದಯದಾಗೂ ಹೇಳ್ಕೊಂಡು ಬಂದಿದ್ದಾರೆ. ಈ ಜನ್ಮದಲ್ಲಿ ಆಗಲಿ ಹಿಂದಿನ ಜನ್ಮದಲ್ಲಿ ಆಗಲಿ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಯನ್ನು ಮಾಡಿ ಅದಲ್ರಿ ಕೇವಲ ಜ್ಞಾನವನ್ನು ಅಪೇಕ್ಷೆ ಮಾಡತಕ್ಕಂಥವನು ತನ್ನ ಆತ್ಮಸ್ವರೂಪವನ್ನು ತಿಳಿಯಬೇಕೆಂಬ ತೀವ್ರವಾದ ಇಚ್ಛೆ ಉಳ್ಳವನು ಸುಖೇಚ್ಛ. ತೀವ್ರವಾದ ಇಚ್ಛೆ, ಶುಭೇಚ್ಛೆ ಅಂತಾರೆ, ಸುಖೇಚ್ಛ ಅಂತಾರೆ. ಇಚ್ಛೆ ಅದ ತೀವ್ರದ, ಮಂದ ಬೇರೆ ತೀವ್ರ ಬೇರೆ. ಮಾಡ್ಬೇಕ್ರಿ, ಅದು ತತ್ವಜ್ಞಾನ ಚಲೋ ರೀ ಏನ್ರಿ. ಎಲ್ಲಿ ಮನ್ಯಾಗ ಕೂತ್ಕೊಂಡು ಮಠಕ್ಕೆ ಹೋಗಂಗಿಲ್ಲ. ಅವನಲ್ಲಿ ಐತಿ ಇಚ್ಛಾ ಮಂದದ. ಮದ್ದಕ್ಕೆ ಮಟ್ಟಕ್ಕೆ ಹೊಂಟಿರ್ತಾನ, ಅಜ್ಜ ಅಂತ ಬಂದು ಮಗ ತ್ಯಾಕ್ ಹೇಳ್ತಾನೆ, ನಿತ್ತ ಅಲ್ಲೇ ಅಲ್ರಿ. ಕಿತ್ಕೊಂಡು ಬರುವಂಥ ತಾಕತ್ತಿಲ್ಲ ಅಲ್ಲಿ ಹೌದಲ್ಲ. ಒಂದು ಸಣ್ಣಂಗೆ ಹರಿತಕ್ಕಂಥ ಒಂದು ನೀರಿನ ಝರಿ ಮುಂದೆ ಒಂದು ಕಲ್ಲು ಇಟ್ಟರೆ ನಿಂತು ಬಿಡ್ತಾವೆ, ಮುಂದೆ ಹೋಗಂಗಿಲ್ಲ. ಈ ಶ್ರಾವಣ ಭಾದ್ರಪದ ಆಷಾಢ ಶ್ರಾವಣದಾಗ ತುಂಬಿ ನದಿಗಳು ಬರ್ತಾವಲ್ಲ, ಬ್ರಿಡ್ಜನ್ನು ಕಿತ್ಕೊಂಡು ಹೋಗ್ತಾವೆ, ಯಾವ ಅದನ್ನ ತಡೆಯೋಕ್ಕಾಗೋದಿಲ್ಲ. ಹಂಗೆ ತೀವ್ರವಾಗಿರ್ತಕ್ಕಂಥ ಇಚ್ಛೆ ಇತ್ತು ಅಂತಂದ್ರೆ ಯಾರೂ ಅವನು ತಡೆಯೋಕ್ಕೆ ಸಾಧ್ಯ ಇಲ್ಲ. ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅವನು ಹೋಗಿ ಗುರುಪಾದಕ್ಕೆ ಬೀಳ್ತಾನೆ. ಅಂಥವನಿಗೆ ಏನಂತಾರೆ? ಕೃತೋಪಾಸಕ ಅಂತ ಕರೀತಾರೆ. ಈ ಕೃತೋಪಾಸಕ ಬ್ರಹ್ಮಸೂತ್ರದ ಮೊಟ್ಟ ಮೊದಲನೇ ಸೂತ್ರವು ಓಂ ಅಥೋ ಬ್ರಹ್ಮ ಜಿಜ್ಞಾಸ. ಅಂದರೆ ಸಾಧನ ಚತುಷ್ಟಯ ಸಂಪಾದಿಸಿಕೊಂಡ ಮೇಲೆ ಬ್ರಹ್ಮಜ್ಞಾನದಿಂದಲೇ ಪರಮ ಪುರುಷಾರ್ಥವಾದ ಮೋಕ್ಷವು ಪ್ರಾಪ್ತವಾಗುತ್ತಿದೆ. ಇಲ್ಲಿ ಅಥ ಎಂಬ ಮಾತನ್ನು ಆಮೇಲೆ ಎಂಬ ಅರ್ಥ ತೆಗೆದುಕೊಳ್ಳಬೇಕ ಹೊರತು ಪ್ರಾರಂಭ ಅಂತ ತೆಗೆದುಕೊಳ್ಳಬಾರದು. ಅಂದರೆ ಸಾಧನ ಚತುಷ್ಟಯ ಸಂಪನ್ನನಾದ ಮೇಲೆ ಎಂದು ಅದರ ಅರ್ಥ. ಈ ಮಾತು ಇಲ್ಲಿ ಜ್ಞಾನಕ್ಕೆ ಅಧಿಕಾರಿಯನ್ನು ಸೂಚಿಸುತ್ತದೆ. ಅದನ್ನೇ ಪರಮಾರ್ಥ ಗೀತೆಯಲ್ಲಿ ಶ್ರೀಮನ್ ನಿಜಗರು ಮೊನ್ನವೇ ಭಕ್ತಿ ಕ್ರಿಯಂ ತನ್ನೆರೆ ನೆರೆ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ ಸಂಪನ್ನಗೆ ಇದರೊಳಗೆ ಸಾಧ್ಯ
ಮುನ್ನವೇ ಅಂದರೆ ಏನದು? ಮುನ್ನವೇ ಅಂದರೆ ಏನದು? ಗುರುಪಾದಕ್ಕೆ ಹೋಗಿತ ಮೊದಲೇ ಶಿಷ್ಯನು ಕರ್ತವ್ಯ ಯಾಡದವ. ಏನು? ಮಲದೋಷ ವಿಕ್ಷೇತ್ರ ಕಳ್ಕೊಳ್ದ ಅವ ಒಂದು ಆವರಣ ದೋಷ ಕಡಿ ಸಲುವಾಗಿ ಸದ್ಗುರು ಬೇಕಾಗ್ಯಾನೆ ಅಲ್ರಿ. ಒಂದೇ ಆವರಣ ಇಟ್ಕೊಂಡು ಬಂದಿದ್ದ ಅಂದ್ರೆ ಅವ ದೃಢ ಜ್ಞಾನ ಆಗೇ ತೀರ್ತೈತಿ ಒಂದೇ ಆವರಣದ. ಮತ್ತು ಇನ್ನೂ ಮಲ ವಿಕ್ಷೇಪ ದೋಷ ಇದ್ದು ಅಂದ್ರೆ ಅದೃಢ ಅಪರೋಕ್ಷ ಜ್ಞಾನ ಅಂತ ಕರೆದ್ರೆ ಗೊತ್ತದ? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು? ಚಂದ್ರೋದಯ. ಹಾಂ, ಸ್ವಲ್ಪ ಏನು ಹಿಂಗೆ ಉತ್ತರ ಬಂದಾಗ ನಮಗಳು ಹುರ್ತು ಬರ್ತೈತಿ. ಅದಲ್ಲ ಅಲ್ಲ, ಏನೇನದು? ಅಸಂಭಾವನೆ ಭಾವನೆ ರಹಿತವಾಗಿ ಬ್ರಹ್ಮ ಆತ್ಮರ ಏಕತ್ವದ ನಿಶ್ಚಯ ಅದಲ್ರಿ. ಇದಕ್ಕೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಯಾಕೆ ಆಕತಿ? ಅಲ್ಲ, ಗುರುಗಳು ಎಲ್ಲರಿಗೂ ಒಂದೇ ರೀತಿ ಹೇಳ್ತಾರಪ್ಪ. ಒಬ್ಬ ಗದೃಢ ದೃಢ ಯಾಕೆ ಆಕತಿ? ಗುರುಗಳಲ್ಲಿ ಏನೋ ಪಕ್ಷಪಾತ ಇದ್ದಂಗೆ ಕಾಣ್ತೈತಿ. ಮರಿಗೆ ಹೋಗಿ ಏನೋ ಹೇಳ್ಯಾರ ಕಾಣ್ತೈತಲ್ಲ, ಹಂಗಿಲ್ಲದು. ಟೀಚರ್ ಒಬ್ಬರೇ ಇರ್ತಾರೆ, ಕೆಲವು ಪಾಸ್ ಹಾಕಾವ, ಕೆಲವು ನಪಾಸ್ ಹಾಕಾವ. ಏನು ಟೀಚರ್ನ ಪಕ್ಷಪಾತ ಐತಿ? ಗುರುಗಳೆಲ್ಲ ಪಕ್ಷಪಾತ ಐತಿ. ಯಾಕೆ ಕೆಲವರಿಗೆ ದಡ ಆಕತಿ, ಕೆಲವು ಅದೃಢ ಯಾಕೆ ಆಕತಿ ಅಂದ್ರೆ ಕಿಂಚಿತ್ ಮಲವಿಕ್ಷೇಪಾದಿ ದೋಷಗಳು ಇರುವುದರಿಂದ. ಕಳ್ಕೊಂಡು ಬಂದಿಲ್ಲವ, ಕಳ್ಕೊಂಡು ಬಂದಿದ್ದಾರೆ, ಅವ್ನಿಗೆ ದಡ ಹಾಕಿತ್ತು. ಕಿಂಚಿತ್ ಸ್ವಲ್ಪ ಆದ ಮಲ ವಿಕ್ಷೇಪ ದೋಷ ಅದಾವ. ಮತ್ತು ಶ್ರುತಿಯಲ್ಲಿ ನಾನತ್ವದ ಜ್ಞಾನ ಒಂದು ಕಡೆ ಹಂಗೆ ಹೇಳ್ತೈತೆ, ಒಂದು ಕಡೆ ಹಿಂಗೆ ಹೇಳ್ತೈತೆ. ಕರ್ಮದಿಂದ ಮೋಕ್ಷ ಅಂತ ಹೇಳ್ತೈತೆ, ಉಪಾಸನೆ ಮೋಕ್ಷ ಅಂತ ಹೇಳ್ತೈತೆ, ಜ್ಞಾನದಾಗ ಜ್ಞಾನ ಕಾಣತ್ತದೆ. ಹಿಂಗೆ ಅನೇಕ ಅದು ಖರೇನೋ ಇದು ಖರೇನೋ, ಇದೊಂದು ಗದ್ದಲದ ಅಲ್ರಿ. ಅಸಂಭವ ಜ್ಞಾನ ಎಲ್ಲಿ? ಬ್ರಹ್ಮದ ಅದ್ವಿತಿ. ಅದು ಬ್ರಹ್ಮ ಅದ್ವಿತೀಯ ಅಖಂಡೈಕ ರಸ ಒಂದು ಹೆಂಗತ್ತಪ್ಪ ಅದು? ಇಲ್ಲಿ ಹೆಣ್ಣದ, ಗಂಡದ, ಗಿಡ ಅದ, ಕಲ್ಲದ, ಮಣ್ಣದ ಅಲ್ಲ, ಇಷ್ಟೆಲ್ಲ ಭೇದರು ತಿರ್ಲಿಕ್ಕಾಗಿ ಅದು ಹೆಂಗದ? ಇದೊಂದು ಏನದ? ಈ ಭಾವನೆ ಇರುವುದರಿಂದ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ತದೆ. ಭೇದವಾದಿ ಪಾಮರ ಪುರುಷರ ಸಂಘದ ಸಂಸ್ಕಾರ. ನಾವು ಸಂಘ ಮಾಡ್ಬೇಕಾತಂದ್ರೆ ಸ್ವಲ್ಪ ಚಲೋ ಮಂದಿ ಸಂಘ ಮಾಡಿ. ಸಂಘ ಕರೋ ಶ್ರಾಪಕ್ಕೆ ಬಡ್ತ ಬಡ್ತ ಬಡ ಜಾವು, ಸಂಘ ಕರೋ ಚಿಲ್ಲರ್ಕಿ ಫಲ ಚೋಡ ಪತ್ಥರ ಖಾವೆ. ಏನು ಚಂದ ಹೇಳ್ತಾರೆ. ಎಲ್ಲಿ ಕೈ ಹಾಕ್ತಿಯಲ್ಲಿ ಮಹಾತ್ಮರು ದಾರಿ ತೋರ್ಸ್ಯಾರ. ಸಂಘ ಕರೋ ಶ್ರಾಪಕಿ ಬಡ್ತ ಬಡ್ತ ಬಡ ಜಾವು. ನೀ ಸಂಘ ಚಲೋ ಮಂದಿದು ಮಾಡು, ಬರ್ತಾ ಬರ್ತಾ ನೀನೂ ದೊಡ್ಡವಾಗ್ತಾ ಇದ್ದೀಯ. ಸಂಘ ಕರೋ ಚಿಲ್ಲರ್ಕಿ ಫಲ ಚೋಡ ಪತ್ಥರ ಕಾವೆ. ಫಲ ತಿನ್ನೋದು ಬಿಟ್ಟು ಕಲ್ಲಿನ ಏಟು ತಿನ್ನಬೇಕಾಗ್ತದೆ ಅಲ್ರಿ. ಅದಕ್ಕೆ ಹೇಳ್ತಾರೆ ನೀನು ಚಲೋ ಗೆಳತನ ಮಾಡು. ಆದ್ದರಿಂದ ಏನಾಗ್ತದೆ ಅಂತ ಕೇಳಿದ್ರೆ ಅವ್ರು ಯಾವಾಗಲೂ ಒಳ್ಳೆಯದನ್ನೇ. ಸಂಜೆನಾಗ ಮಠದ ಕಡೆ ಬರುವ ಮಂದಿ ಬೇರೆ ಅದ, ಮತ್ತು ಕೆಲವು ಜಾಗ ಅದಾವಲ್ಲ ಅಲ್ರಿ, ಗೊತ್ತಲ್ಲ ನಿಮಗೆಲ್ಲ ಅಲ್ರಿ. ಹೀಗೆಲ್ಲ ಒಳ್ಳೆ ಮಂದಿ ಸಂಘ ಮಾಡ್ರಿ. ಈ ರೀತಿಯಾಗಿ ಇವನ ನಿಶ್ಚಲ ಭಾವ ನೋಡುತ್ತಾ ಶಿವನ ಪುತ್ರನೇ ಹೌದು ಈತನು, ಭವಕ್ಕೆ ಬಂದಿಯ ಯೋಗ ಭ್ರಷ್ಟನೋ ಎಂದು ಯೋಚಿಸುತ್ತ ಅವನಿಗೆ ಈತನು ಜ್ಞಾನ ಭಾಸ್ಕರ, ನಿಮಗೆ ಸರಿ ಮಿಗಿಲಿಲ್ಲವೆನ್ನುತ್ತ ತವಕದಿಂ ಹೇಳುತ್ತಲ್ಲ ತಮ್ಮನ್ನ ಶಾಸ್ತ್ರಿಗಳು. ನೋಡಿದ್ರೆ ಶಿವಪುತ್ರ ಸ್ವಾಮಿ ಹೇಳಿದ್ದೇನೆಲ್ಲ ಗಳಗಳಗಳ ನೀರು ಕುಡ್ದಂಗೆ ಏನ್ರಿ, ನೀರು ಕುಡ್ದಂಗೆ ಹೆಂಗೆ ತಿಳಿಯಾಕತ್ತಿದಲ್ಲ. ಇವನ ನಿಶ್ಚಲ ಭಾವ ನೋಡುತ್ತಾ ಶಿವನ ಪುತ್ರನೇ ಹೌದು ಈತನು, ಭವಕ್ಕೆ ಬಂದಿಯ ಯೋಗ ಭ್ರಷ್ಟನು. ಇವನು ಯೋಗ ಭ್ರಷ್ಟ ಅಂದ್ರೆ, ಯೋಗ ಭ್ರಷ್ಟ ಅಂದ್ರೆ ಏನು? ಹಿಂದಿನ ಜನ್ಮದಲ್ಲಿಯೇ ಸಾಧನೆಗಳನ್ನು ಮಾಡಿ ಭಗವಂತನ ಭಗವದ್ಗೀತೆಯಲ್ಲಿ ಅರ್ಜುನ ಪ್ರಶ್ನೆ ಮಾಡಿದಾನ, ಅಪ್ಪ ಕೃಷ್ಣ ನೀನು ಯೋಗ ಮಾಡು ಅಂತೀಯ. ಅವ ಯಾವ ಜೀವ ಬ್ರಹ್ಮರ ಅಭೇದ ರೂಪ ಯೋಗ, ಅವ ಯೋಗ ಮಾಡ್ತಾ ಮಾಡ್ತಾ ಇನ್ನೂ ಗುರಿ ಮುಟ್ಟಲಾರದನೆ ಅವನ ಆಯುಷ್ಯ ತೀರಿತು, ಮತ್ತು ಅವ ಮಾಡಿದ್ದೆಲ್ಲ ವ್ಯರ್ಥ ಆತಲ್ಲ ಅಂತ ಅರ್ಜುನ ನಮ್ಮ ಪರವಾಗಿ ಕೃಷ್ಣಗೆ ಪ್ರಶ್ನೆ ಮಾಡಿದ. ಆವಾಗ
ಗೀತೆಯೊಳಗೆ ಏನಂತಾನ ಪರಮಾತ್ಮ? ಹಾನಿ ಆಗಂಗಿಲ್ಲ. ಅವನು ಶುಚಿನಾಂ ಶ್ರೀಮತಾಂ ಗೇಹ ಯೋಗ ಭ್ರಷ್ಟೋಭಿ ಜಾಯತೆ. ಶುಚಿವಂತರ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾ ಇದ್ದಾನೆ. ಅಂದ್ರೆ ಶ್ರೀಮಂತರ ಮನ್ಯಾಗ ಹುಟ್ಟಿದಾರಲ್ಲ ಯೋಗ ಭ್ರಷ್ಟ ಹಿಂಗೆ ತಿಳ್ಕೊಂಡ್ರಿ ಮತ್ತೆ ಎಲ್ಲರೇ ನೀವು. ಹಾಂ, ಭ್ರಷ್ಟ ಶ್ರೀಮಂತರ ಮನ್ಯಾಗ ಹುಟ್ಟಂಗಿಲ್ಲ ಅವ. ಶುಚಿವಂತರ ಶ್ರೀಮಂತರ ನಾವು ಅವರೆಲ್ಲ ತೂಕ ಮಾಡಿ ಇಟ್ಟಿರ್ತಾರೆ ಮಹಾತ್ಮರು ಶಬ್ದಗಳನ್ನು, ಸುಮ್ಮನೆ ಇಟ್ಟಿರಂಗಿಲ್ಲ. ಶುಚಿವಂತರ ಶ್ರೀಮಂತರ ಅಲ್ಲ ಮನೆಯೊಳಗವ ಹುಟ್ಟುತ್ತಾನೆ. ಹಾಗೆ ಇವ ಸುಬ್ಬಯ್ಯ ಶಾಸ್ತ್ರಿ ಏನಾಗೈತಿ, ಹಿಂದೇನೋ ಗರ್ವ ಮಾಡಿ ಪಶ್ಚಾತ್ತಾಪ ಹೊಂದಿ ಸಿದ್ಧನ ಪಾದನ್ಯಾಗ ತಲೆ ಇಟ್ಟು ಮುಂದಿನ ಜನ್ಮಕ್ಕೆ ನಾನೇನು ಹಂತಕ್ಕೆ ಬರುವಂಗೆ ಆಶೀರ್ವಾದ ಮಾಡು ಅಂತ ಹೇಳಿ ಹೋಗಿದ್ದಲ್ಲ, ಈಗ ಅವನೇ ಇವನು ಅನ್ನೋದನ್ನು ತಿಳ್ಕೊಂಡ ಯಾರು? ತಮ್ಮಣ್ಣ ಶಾಸ್ತ್ರಿ. ಇವನ ನಿಶ್ಚಲ ಭಾವ ನೋಡ್ತಾ ಶಿವನ ಪುತ್ರನೇ ಹೌದು ಈತನು ಭವಕ್ಕೆ ಬಂದಿಹ ಯೋಗ ಭ್ರಷ್ಟನು ಎಂದು ಯೋಚಿಸುತ್ತ ಅವನಿಗೆ ಈತನು ಜ್ಞಾನ ಭಾಸ್ಕರ ನಿಮಗೆ ಸರಿಮಿಗಿಲಿಲ್ಲವೆನ್ನುತ್ತ ತವಕದಿಂದ ಪೇಳುತ್ತಲ್ಲ ತಮ್ಮಣ್ಣ ಶಾಸ್ತ್ರಿಗಳು. ತಮ್ಮಣ್ಣ ಶಾಸ್ತ್ರಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಮನುಷ್ಯ ಯಾರಿಂದಲಾದರೂ ಕೂಡ ಪ್ರೇರಣೆಯನ್ನು ಪಡೆಯಬಹುದು. ಮುಂಜಾನೆ ಮಾತು ಅಂತ ಒಂದಿಟ್ಟು ಇರ್ತೈತೆ ನೋಡ್ರಿ ಪೇಪರ್ದಾಗ, ಮುಂಜಾನೆ ಮಾತು. ನಿಮಗೆ ಸಂಜೆ ಮಾತು ಅಟ್ಟ ಗೊತ್ತಿರ್ತಾವೆ. ಮುಂಜಾನೆ ಮಾತು ನೆನಪರಂಗಿಲ್ಲ. ಮುಂಜಾನೆ ಮಾತು ಅವು ಎಡ್ಡ ಸಾಲು ಎಷ್ಟು ಚಂದದ ನೋಡ್ರಿ. ಪ್ರೇರಣೆಯನ್ನು ಯಾರಿಂದಲಾದರೂ ಕಲಿಯಬಹುದು. ಪ್ರಯತ್ನವನ್ನು ಸ್ವತಂತ್ರವಾಗಿ ಮಾಡಬೇಕಾಗುತ್ತದೆ. ಪ್ರೇರಣೆ ಮತ್ತು ಪ್ರಯತ್ನ ಎರಡು ಬೇಕು. ಸಾಧಕರ ಪ್ರೇರಣೆ ಒಂದು ಪ್ರಯತ್ನ. ಪ್ರೇರಣೆ ಅಂದರೆ ಈ ಮಾರ್ಗವನ್ನು ತೋರಿಸಿ ಹಿಂಗೆ ಹೋಗು ಅಂತ ಹೇಳ್ತಾರೆ, ಇದು ಪ್ರೇರಣೆ. ನಡೆಯವ ಆ ದಾರಿ ತೋರಿಸ ನಡಿಬೇಕು, ನಾವು ನಡಿಬೇಕು. ಪ್ರಯತ್ನವನ್ನು ನಾವು ಮಾಡಬೇಕು ಅಲ್ರಿ. ಸಂತ ತುಳಸಿದಾಸಂತಾಗಿ ಹೋಗ್ಯಾನ. ತುಳಸಿದಾಸ ದೊಡ್ಡವಾದ ಕೂಡಲೇ ರತ್ನ ಅಂತ ಹುಡುಗಿನ ತಂದು ಮದುವೆ ಮಾಡಿದರು. ಭಾಳ ಚಂದ ಇದ್ದು ಹುಡುಗಿ, ಭಾಳ ಚಂದ ಇದ್ದು. ತುಳಸಿದಾಸ ಆಕೆ ಮೇಲೆ ಭಾಳ ಮೋಹ. 10 ವರ್ಷ ಆದರೂ ತಾವ್ರ ಮನೆಗೆ ಕಳಿಸಿದ್ದಿಲ್ಲ ನೋಡ್ರಿ, ಒಂದು ದಿವಸನೂ ಕೂಡ ಹೋಗಂಗಿಲ್ಲ. ಅದು ಏನಾಯಿತು ಅಂತಂದ್ರೆ, ಆಕೆ ತಾವ್ರ ಮನೆಯೊಳಗೆ ಏನೋ ಒಂದು ವಿಶೇಷ ಕಾರ್ಯಕ್ರಮ, ತಮ್ಮನ ಲಗ್ನ ಏನೋ ಇರಬೇಕು. ಅವ್ರ ತಾಯಿ ಬಂದು ನಾವು ಇಲ್ಲದಾಗ ಅವಿದ್ರೆ ಕಳಿಸೋದ್ರಿಂದ ಗೊತ್ತಾಗಿತ್ತಲ್ಲ. ತುಳಸಿದಾಸ ಇಲ್ದಾಗನ ತುಳಸಿದಾಸನ ತಾಯಿ ಹೇಳಿ, ಯವ್ವ ನಮ್ಮ ಮನ್ಯಾಗ ಹಿಂಗೈತಿ, ಹುಡುಗಿನ ಕಳಿಸ್ಕೊಡು ನಮ್ಮ ಮಗಳು, ಹೋಗುವ. ಮತ್ತು ಅವ ಬಂದು ಕೂಡಲಿ ಕಳ್ಸಂಗಿಲ್ಲ. ಕಳಿಸ್ಕೊಟ್ರು. ಮತ್ತು ಗಿರಾಕಿ ತುಳಸಿದಾಸ ರತ್ನ ಅನ್ಕೋತ ಒಳಗೆ ಬರವ ಗೊತ್ತೈತಿ. ಹೆಂಡತಿ ನೆನ್ಪಾಕತ್ತಿಲ್ಲ, ಹೆಂಡತಿ ನೋಡ್ರಿ. ಏನ ಅತಿ ಆಗಿಬಿಟ್ಟೈತಿ. ಅದು ನಿಶೆ, ಮೋಹದ ನಿಶೆ. ಎಲ್ಲಿ ಹೋಗ್ಯಾಳ? ತವ್ರ ಮನೆಗೆ ಹೋಗ್ಯಾಳ. ತಮ್ಮ ಭಾಳ ದಿವಸ ಆಗಿತ್ತು. ಯಾರು ಕಳ್ಸಂದಿದ್ರು ನಿನಗೆ? ನಾ ಹೇಳಾರ್ದು ಯಾಕೆ ಕಳಿಸಿದ್ದು? ನನಗೆ ಹೇಳಾರ್ದು ಯಾಕೆ ಕಳಿಸಿದ್ದಿ? ಇಲ್ಲಿ ಬಾರು, ಬರ್ತಾರೆ 2 ದಿವಸದಾಗ ಬರ್ತಾರೆ, ಬಾರು ಕೊಂಡ್ರು ಊಟ ಮಾಡು. ತಾಯಿ ತಾಟ್ನ್ಯಾಗ ಹಚ್ಚಿದ್ರೆ ಯಾವ ಸಗಣಿ ತಿಂದಂಗ ಅವೊಂದು ಸಗಣಿ ತಿಂದಾಗ ಆಕಿದು ಸಗಣಿ ಇಟ್ಟರು ಸಹಿತ ಹಿತ್ವ ಪ್ರಮಾದ ಮೋಹ ಮದಿರ ಉನ್ಮತ್ತ ಭೂತಂ ಜಗತ್. ಅಬ್ಬ ಅವಾಗಲ್ದ ಉಣ್ಣದು ಅಲ್ಲ, ಕೈ ತಕ್ಕೊಂಡ, ಊಟ ಹೋಗಲಿಲ್ಲ, ಮಲ್ಕೊಂಡ. ನಿದ್ಯತ್ವಲ್ದು ರತ್ನ 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 ಎದ್ದ ಸರ್ವಜ್ಞಾಗ ಪುಣ್ಯಾತ್ಮ. ಆಕಿ ಮನೆಗೆ ಹೋಗೇ ತೀರ್ಬೇಕು. ಈಗ ಸದ್ಯ ವಾದ ಕತ್ತಲ ನದಿ, ನೀರು ಕಾಲಿಗೆ ಹೆತ್ಕೊಳ್ಳಿ ಏನು ನೀರು ಇದ್ದಂಗೆ ಕಾಣ್ತೈತಿ ಅಂದವ. ಒಳಗೆ ಹೋದಂಗೆ ನೀರು ಜಾಸ್ತಿ ನೋಡಿದ, ಇದು ನದಿ ಕಾಣಿಸದ ಅಂದ. ಒಂದು ಹೆಣ ತಿಳ್ಕೊತ ಬರ್ತಿತ್ತತ್ತು. ನಾನು ಏನು ತೆಪ್ಪ ಬಿಟ್ಟವ್ ನನ್ನ ಸಲುವಾಗಿ. ಆ ತೆಪ್ಪ ಅದನ್ನ ಹಿಡ್ಕೊಂಡು ದಾಟಿದತ್ತು ಹೆಣ.
ಮುಂದೆ ಹೋದ, ಆಕಿ ಮಹಡಿ ಮ್ಯಾಗ ಇದ್ದಳು. ಅವ ಹೆಂಗೆ ಹೋಗ್ಬೇಕು ವಿಚಾರ ಮಾಡಿದ. ಒಂದು ಹಾವ ಜೋತ್ ಬಿದ್ದಿತ್ತು. ಅವಂದ ನನ್ನ ಸಲುವಾಗಿ ಹಗ್ಗ ಸೋತ್ಬಿಟ್ಟ ಅಂದವ. ಹಗ್ಗದಾಗ ಹಾವಿನ ಭ್ರಮ ಆಕತ್ತಿದ್ದು ಖರೆ. ಅವಾಗೇನತ್ತ, ಹಾವನ್ಯಾಗ ಹಬ್ಬನ ಭ್ರಮ ಆತು. ಆ ಭ್ರಮಕ್ಕೆ ಏನು ಹಿಂಗೆ ಇರ್ಬೇಕಂತ ನೇಮ್ ಇಲ್ಲ. ಅದು ಹಿಡಿದು ಹತ್ತಿಪ್ಪ, ಹಾವ ಹಿಡಿದು ಹತ್ತಿದ ಮ್ಯಾಲ ಬಗ್ಲ ಮಾಡದ. ಇದು ತೋರ್ಸ್ಕೊಂಡಾನ, ಮೈಯೆಲ್ಲ ರಾಡಾಗ್ಯದ. ಭಾಳ ನೋಡಿಳು. ಏನಿದಂದಳು, ನೀ ಎಲ್ಲ ನಮಗೆ ಬಗೆಹರಂಗಿಲ್ವೋ, ಯಾಕೆ ಬಂದು ಆಕೆ ಅಂದಳು. ಅವನ ಸ್ಥಿತಿ ನೋಡಿ, ಏನ್ರಿ ಏನಿದು ಈ ಮಾಂಸದ ಮುದ್ದಿ ಮ್ಯಾಗ ಏನು ನೀವು ಪ್ರೇಮ ಮಾಡಿರಲ್ಲ, ಇದು ನೀವು ಭಗವಂತನ ಮೇಲೆ ಇಟ್ಟರೆ ದೊಡ್ಡ ಮಹಾತ್ಮರಾಕಿದ್ರಲ್ಲ ಅಂದಳಲ್ಲ. ಪ್ರೇರಣೆ, ನಾ ಯಾಕೆ ಹೇಳಕತ್ತೇನೆ, ಪ್ರೇರಣೆ ಮತ್ತು ಪ್ರಯತ್ನ. ಆಕೆ ಹೆಂತಿನ ಒಳಗೆ ಗುರುವಾದ ಆಕೆ. ನಮಸ್ಕಾರ ಮಾಡಿದಕ್ಕಿಗೆ, ನಾ ದಾರಿ ತಪ್ಪೇನೆ, ನೀನು ಬರೋಬ್ಬರಿ ದಾರಿ ತೋರಿಸಿದಿ. ನಾನು ರಾಮಚಂದ್ರ ದರ್ಶನ ಮಾಡಿಕೊಂಡೇ ನಿನ್ನ ಹಂತಕ್ಕೆ ಬರ್ತೀನಂತ ಕಾಶಿಗೆ ಹೋದ ಪುಣ್ಯಾತ್ಮ. ಒಂದೇ ಮಾತು ರೀ, ನಾವು ಬೇಕಾದಂಗೆ ಹೊಡೆದು ಬಡಿದ್ರು ಕೂಡ ತಿರುಗವಾದ ಮನಸ್ಸು. ಏನು ಮಾಡೋದು. ಕಾಶಿಗೆ ಹೋದ, ಗಂಗಾ ತೀರದೊಳಗೆ ಒಂದು ಕುಟೀರ ಹಾಕ್ಕೊಂಡ. ಕುಟೀರ ಹಾಕೊಂಡು ಸ್ನಾನ ಮಾಡಿ ಬರೋದು, ರಾಮ 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 ಜಪ ಜಪ ಮಾಡಿದ ಪುಣ್ಯಾತ್ಮ. 7-8 ವರ್ಷ ಮಾಡಿದ, 10 ವರ್ಷ ಮಾಡಿದ. ಅದೇನಾಕಿತ್ತು, ಒಂದಕ್ಕೆ ಹೋದ ಬಳಿಕ ಅಲ್ಲೊಂದು ಕಲ್ಲಿತ್ತು. ಕಲ್ಲ ಮ್ಯಾಗ ಕಾಲು ತೊಳ್ಕೊತಿದ್ದ. ಆ ಕಲ್ಲಿನಾಗ ಬ್ರಹ್ಮರಾಕ್ಷಸ ಇತ್ತು. ಅವನ ಪಾದದ ನೀರು ಬಿದ್ದ ಅದೇನಾಯ್ತು ಅಂತ ಬ್ರಹ್ಮರಾಕ್ಷಸ ಪಿಶಾಚಿ ಶಾಪ ಪರಿಹಾರ ಆಯ್ತು. ಎದ್ದು, ಮಹಾತ್ಮರೇ, ನಿಮ್ಮ ಪಾದ ಸ್ಪರ್ಶದಿಂದ ನನ್ನ ಬ್ರಹ್ಮ ಪಿಶಾಚಿ ಬಿಟ್ಟು ಹೋಯ್ತು, ಕೃಪಾ ಮಾಡಿ. ನೀ ಯಾರು? ನಾ ಬ್ರಹ್ಮ ಪಿಶಾಚಿ, ನಿನಗೇನು ಬೇಕು ಅಂತ ಕೇಳ್ತದು. ನನಗೆ ಶ್ರೀರಾಮಚಂದ್ರನ ದರ್ಶನ ಆಗಬೇಕು. ಬ್ರಹ್ಮ ಪಿಶಾಚಿ ನನಗೆ ಆಗೋದಿಲ್ಲ, ನೀವು ಒಂದು ಕೆಲಸ ಮಾಡಿರಿ, ದರ್ಶನ ಆಕತ್ತೆ ನಿಮಗೆ. ಏನು? ಅಲ್ಲೇ ಹನುಮಂತೇವ್ರ ಗುಡಿಯಾಗ ನಡೀತೈತಿ ಏನು, ರಾಮಾಯಣ. ಅಲ್ಲಿ ಹೋಗ್ರಿ, ಅಲ್ಲಿ ಸ್ವತಃ ಹನುಮಂತ ಮುದುಕಾಗಿ ಬಂದಿರ್ತಾನೆ. ಅವನು ಹಿಡೀರಿ, ಅವನ ಕಾಲು ಹಿಡ್ರಿ, ಅವಂಗೆ ವಿನಂತಿ ಮಾಡ್ಕೊರಿ. ಅವ ಮಾರುತಿ ಹೇಳ್ತಾನೆ ರಾಮನಿಗೆ. ಹ್ಞೂ ಅಂದಮ್ಮ. ಅಂದ ಸಂಜೆನಾಗ ಎಲ್ಲಿ ರಾಮ ಇರ್ತದೆ ಅಲ್ಲಿ ಅವನಿರತಾನ. ಮತ್ತು ಯಾರು? ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಹೌದಲ್ಲ. ಅವನು ಬಂದು ಕೂತ ಮುದುಕ. ಅವ ನೋಡಕತ್ತಿದ, ಯಾರ್ಯಾರು ಬಂದಾರ. ಆ ಮುದುಕ ಮೂಲ್ಯಾಗ ಕೂತಿದ್ರಿ. ಎಲ್ಲ ಮುದುಕಲೆ ಹೊಂಟ್ರಿ ಎಲ್ಲರೂ. ಈ ಮುದುಕನು ಹೊಂಟ ಬಡಿಗುರ್ಕೊಂಡು ಹೋಗಿ ಕಾಲ ಹಿಡಿದಿವ. ಯಾರು? ತುಳಸಿದಾಸ. ಬಿಡೋ ತಮ್ಮ, ಯಾರು ನೀನು? ನಾ ತುಳಸಿದಾಸ. ನನ್ನ ಕಾಲು ಹಿಡ್ತಿ? ನನಗೆ ಗೊತ್ತದ ನೀ ಯಾರು ಅನ್ನೋದು, ನನಗೆ ಗೊತ್ತದ. ಹೇಳ್ಯಾರ ನನಗೆಲ್ಲ. ನೀ ಹನುಮಂತದಿ, ನೀ ಮಾಡುತ್ತಿದಿ. ಕೃಪೆ ಮಾಡಿ ನನಗೆ ನೀನು ರಾಮಚಂದ್ರ ದರ್ಶನ ಮಾಡಿಸ್ಬೇಕು. ತುಳಸಿದಾಸೇನೋ ಗೊತ್ತಿತ್ತು ಅವನಿಗೂ. ಹ್ಞೂ ಅವಶ್ಯ ಹೇಳ್ತಾನೆ. 10 ವರ್ಷ ನೀ ತಪಸ್ಸು ಮಾಡಿದಿ, ನನಗೆ ಗೊತ್ತದ. ನಾ ಹೋಗಿ ಶ್ರೀರಾಮಚಂದ್ರಿಗೆ ಹೇಳ್ತಾನೆ, ನೀನು ಅವನಿಗೆ ದರ್ಶನ ಕೊಟ್ಟೇ ತೀರಬೇಕು. ರಾಮಚಂದ್ರಿಗೆ ಹೋಗಿ ಹೇಳಿದಾರೆ ಮಾರುತಿ, ತುಳಸಿದಾಸ ನಿನ್ನ ಸಲುವಾಗಿ 10 ವರ್ಷ ಎಲ್ಲ ಬಿಟ್ಟು ತಪಸ್ಸು ಮಾಡಕತ್ತಾನ. ಶ್ರೀರಾಮ, ನೀ ಅವನಿಗೆ ದರ್ಶನ ಕೊಡಬೇಕು. ನಾಳೆ ದರ್ಶನ ಕೊಡ್ತಾನೆ ಅಂದಮ್ಮ. ನೀ ಹೇಳ್ತಿ ಅನ್ಬೇಕ. ಹನುಮಂತ ಹೇಳ್ಬೇಕು, ರಾಮ ಹೆಂಗೆ ಬಿಡ್ತಾನ್ರಿ? ಆಯಿತು. ಒಂದು ದಿವಸ ಕುಂತಿದ್ದ, ರಾಮ 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 ಕುಂತಿದ್ದ. ರಾಮ ಸೀತೆಯರು ಬಂದು ತುಳಸಿದಾಸ ಅಂತ ಕಂತ ನೋಡಿದ. ಶ್ರೀರಾಮಚಂದ್ರನ ದರ್ಶನ ಆಯ್ತು ನೋಡಿ ಪುಣ್ಯಾತ್ಮನಿಗೆ. ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಆವಾಗ ತುಳಸಿದಾಸ ಅಂದ, ನನಗೂ ಸಂತೋಷ ಆಯ್ತು, ನಮ್ಮ ಗುರುಗಳಿಗೆ ನೀವು ಭೇಟಿ ಆಗ್ಬೇಕಂದವು. ನಿಮ್ಮ ಗುರುಗಳು ಯಾರು ಅಂದ್ರೆ ಅವರು ಗೊತ್ತತ್ತು ನಿಮಗ್ರೆ. ಅವ್ರ ಗುರುಗಳು ಯಾರು? ನಿಮ್ಮ ಗುರುಗಳು ಮನ್ಯಾಗ ಇರ್ಬೇಕು ಬಿಡ್ರಿ, ಬಂದವ್ರು ಯಾಂಬಲ್ಲ ಅಲ್ರಿ. ನಮ್ಮ ಗುರುಗಳಿಗೆ ಆಗಲಿ ಅಂದ.
ಹೋಗಿ ಆ ತಾಯಿಗೂ ದರ್ಶನ ಕೊಟ್ಟಾನ ರಾಮಚಂದ್ರ. ದರ್ಶನ ಕೊಟ್ಟು ಹೇಳ್ತಾನ, ತುಳಸಿದಾಸ ಅದು ಸಂಸ್ಕೃತ ಒಳಗೆ ಬರೆದದ್ದ ರಾಮಾಯಣ ಅದ. ನೀನು ಅದು ವಾಲ್ಮೀಕಿ ರಾಮಾಯಣ, ನೀನು ಹಿಂದಿ ಭಾಷೆಯೊಳಗೆ ಬರೀ ಅಲ್ರಿ, ಅದು ನಿನಗೆ ಭಾಳ ಸಂತೋಷ, ಜನರಿಗೆ ಭಾಳ ಕಲ್ಯಾಣ ಆಗ್ತದೆ ಅಂದಾಗ ಬರೆದವ ತುಳಸಿದಾಸ ರಾಮಾಯಣ ಅದಲ್ರಿ. ಏನು ತುಳಸಿ ರಾಮಾಯಣ, ಆ ಉತ್ತರ ಕಡೆ ಮನೆಗೆ ನಡೀತದೆ ತುಳಸಿ ರಾಮಾಯಣ ಏನ್ರಿ. ಆಗ ಮಾಡಿದ ಧನ್ಯ 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 ಧನ್ಯ. ಯಾಕೆ ಹೇಳ್ಬೇಕಾಯ್ತು? ಪ್ರೇರಣೆ ಪ್ರತಿಜ್ಞೆ. ಪ್ರೇರಣೆ ಯಾರು ಮಾಡಿದರು? ಹೆಂಡತಿ. ಪ್ರಯತ್ನ ಹೆಂಡತಿನ ಮಾಡಲಿಲ್ಲ, ಇವು ಸ್ವತಃ ಅಲ್ಲ. ನಮಗೂ ಯಾರು ಸ್ವಾಮೀಜಿ ಪ್ರೇರಣೆ ಮಾಡ್ತಾರೆ, ಸ್ವಾಮೀಜಿ ನೀವೇ ಒಂದು ಇಷ್ಟ ಶ್ರವಣ ನಮ್ಮ ನಿರ್ದೇಶ ಮಾಡ್ರಿ ಅಂದಿರಿ, ಮತ್ತೆ ಎಲ್ಲರೇ ಹಾಂ ಅಲ್ರಿ. ಪ್ರಯತ್ನ ನೀ ಮಾಡಬೇಕು ತಮ್ಮ ಅಲ್ಲ. ಹಾದಿ ನಡೆಯಲಾರದ ಗುರಿ ಮುಟ್ಟಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಭಗವಂತನ ದಾರಿಯೊಳಗಿದ್ದೇವೆ, ನಡೆಯಕತ್ತಿದ್ದೀವಿ. ಈಗ ನಾವು ಅದೀವಲ್ಲ, ನಾವೆಲ್ಲರೂ ಭಗವಂತನ ದಾರಿ ಸಾಕ್ಷಾತ್ಕಾರಕ್ಕಾಗಿ ಹೊಂಟಿದ್ದೀವಿ. ಒಂದಿಟ್ಟು ಹಿಂದೆ ಮುಂದೆ ಅದೀವ ತಿಳ್ಕೊರಲ್ಲ. ಭಾಳ ಶ್ರವಣ ಮರಣ ಮಾಡಿದವ ಭಾಳ ಮುಂದದಾನೆ. ಈಗ ಒಂದು 10-20 ಕಿಲೋಮೀಟ್ರ್ ಹಿಂದೆ, ಒಂದು 10-20 ಕಿಲೋಮೀಟ್ರ್ ಹಿಂದೆ ಹೋಗುವಕ್ಕ ನೀವು ಹಳ್ಳ್ಯಾಗ ಒಂದು ಊರಿಗೆ ಹೊಂಟಿದ್ರೆ ತಿಳ್ಕೊರಿ, ಅದು 30 ಕಿಲೋಮೀಟ್ರ್ ಐತೆ ಅಂತ ತಿಳ್ಕೊರಿ. ನೀವು ಮೈಲ್ಗಲ್ ನೋಡ್ಕೋಂತ ಹೋಗ್ತೀರಿ. ಯಾಕೆ? ನಾ 8 ಕಿಲೋಮೀಟ್ರ್ ಬನ್ನಿ, ಇನ್ನು ನನ್ನ ಗುರಿ 8 ಕಿಲೋಮೀಟ್ರ್ ಅದ. ಈಗ ನೀವು ಭಗವತ್ ಸಾಕ್ಷಾತ್ಕಾರಕ್ಕೆ ಹೊಂಟಿದ್ದೀವಿ. ಇಲ್ಲಿ ತನಕ ನಾವು ಎಷ್ಟು ಕಿಲೋಮೀಟ್ರ್ ಬಂದೀವಿ, ಇನ್ನು ನಾವು ಗುರಿ ಮುಟ್ಟಕ್ಕೆ ಎಷ್ಟು ಕಿಲೋಮೀಟ್ರ್ ನಡಿಬೇಕು, ಇದನ್ನು ಗೊತ್ತಾಕತ್ತಾನಿಲ್ಲ. ನಮಗೂ ಈಗ ವಯಸ್ಸು ಬಂತು. ಆಯುಷ್ಯ 10 ರಾತ್ರಿಗೆ ಹೋದವು 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30. ಶಿವನಾಮವ ಸ್ಮರಿಸು, ಈ ಭವಮಾಲಯ ಪರಿಹರಿಸು ಅಲ್ರಿ. ಆಯುಷ್ಯ 10 ವಾದ ದಿನಗಳು ಇನ್ನೆಂದೂ ಬರಂಗಿಲ್ಲ. ನಾ ಏನಿಲ್ಲ, ಇವತ್ತು ಯಾವಾರ? ಶನಿವಾರ. ಇನ್ನು ಮ್ಯಾಲೆ ಈ ಶನಿವಾರ ನಿಮ್ಮ ಬದುಕಿನಾಗ ಬರ್ತೈತನ ಅಂತಾರೆ, ಹೋತದು. ಇನ್ನು ನೀನು ಬೆಳಗಾತನ ಈ ಶನಿವಾರ ಹೋತ, ಮತ್ತು ಮುಂದಿನ ಶನಿವಾರ ಬರ್ತತ್ರಿ ಅಂತೀರಿ. ಮತ್ತು ಆ ಶನಿವಾರ ಬೇರೆ. ಈ ಶನಿವಾರ 20 ತಾರೀಕಟ್ಟ 12. ಇದು 12ನೇ ತಾರೀಕದ ಶನಿವಾರ ಇನ್ನು ಬರಂಗಿಲ್ಲ ನೋಡಿ. ಎಷ್ಟು ಕಿಮ್ಮತ್ತಿನ ಆಯುಷ್ಯದ ನಮ್ದು ಗೊತ್ತದ ನಿಮಗೆ? ಎಷ್ಟು ಕಿಮ್ಮತ್ತಿನ ಆಯುಷ್ಯದಪ್ಪ. ಮನುಷ್ಯನ ಆಯುಷ್ಯದ ಒಂದು ಕ್ಷಣ ಬರಿತಾನವ. ಒಂದು ಕ್ಷಣ ಎಷ್ಟದಂದ್ರೆ ಕೋಟಿ ನಾಣ್ಯಗಳಿಗೂ ಕೂಡ ಸಮ ಆಗುವುದಿಲ್ಲ ಅಂತ ಬರದಾನೆ. ಕೋಟಿ ನಾಣ್ಯಗಳು ಒಂದು ಕ್ಷಣ ರೀ, ಮತ್ತೇನಲ್ಲ, ಒಂದು ಕ್ಷಣ. ಅದು ಸಮ ಆಗೋದಿಲ್ಲ ಅಂದ ಬಳಕ ಅಂಥ ಕ್ಷಣಗಳನ್ನು ಎಷ್ಟೋ ಕಳಿತೀವಿ ನಾವು, ವ್ಯರ್ಥವಾಗಿ ಕಳಿತೀವಿ. ಟಿ ವಿ ಮುಂದೆ ಕುಂತು ಕಳಿತೀವಿ, ಸುಡುಗಾಡು ಮೊಬೈಲ್ ಹಿಡಿದೀವಿ ಅಂದ್ರೆ ಎಷ್ಟು ಹೊತ್ತು ಗೊತ್ತಾಗಂಗಿಲ್ಲ ರೀ. ಇಬ್ಬರು ಕುಡಿಸಿ ಅದೇನೋ ಆಡ್ತಿರ್ತಾರಂತಪ್ಪ ಮೊಬೈಲ್ದಾಗ ಗೇಮ್. ಅಬ್ಬಬ್ಬಬ್ಬಬ್ಬಬ್ಬ, ನಿನ್ನ ಗೇಮ್ ಯಾಕಡೆ ಹೋತವ ಅಲ್ಲ. ಎಷ್ಟು ಆಯುಷ್ಯ ಹಾಳು ಮಾಡ್ತೀವಲ್ಲ. ಆಯುಷ್ಯ ಕ್ಷಣಮೇ ಕೋಪಿ ಕೋಟಿ ಬಂಗಾರದ ನಾಣ್ಯ ಹಚ್ಚಿದ್ರು ಕೂಡ ಒಂದು ಕ್ಷಣಕ್ಕೆ ಕಿಮ್ಮತ್ತಾಗೋದಿಲ್ಲ ಅಂತಾವ ತಮ್ಮ. ಆದ್ದರಿಂದ ನಮ್ಮ ಆಯುಷ್ಯ ವಿಧದೊಳಗೆ ಕಾಯಜ ವಿರೋಧಿ ಗುರುಶಂಭುಲಿಂಗವನ್ನಲಿಸಿ ಮಾಯನ್ನು ಮೀರಿ ಭವನು ಗೆಲುವಿನೆಂಬ ಸಮುದಾಯದ ಅಧಿಕಾರ ಎನ್ನದು ಮರೆದನು, ಅದಕ್ಕಿನ್ನು ಉಪಾಯವೇ ಧರ್ಮವೆಂದು. ಅದಕ್ಕೋಸ್ಕರವಾಗಿ ಅವ್ರು ನೋಡಿದ್ರೆ ಅವ್ರು ತಮ್ಮನ ಶಾಸ್ತ್ರಿ, ಇವ ಸಾಮಾನ್ಯ ಮನುಷ್ಯ ಅಲ್ಲ, ಇವನು ಯೋಗ ಭ್ರಷ್ಟ, ಅವನಿಗೀತನು ಜ್ಞಾನ ಭಾಸ್ಕರ, ಇಮಗೆ ಸರಿ ಮಿಗಿಲಿಲ್ಲವೆನ್ನುತ್ತ ತಾವಕದೆಂ ಹೇಳುತ್ತಲ್ಲ ತಮ್ಮನ್ನ ಶಾಸ್ತ್ರಿಗಳು. ಹೇಳಿ ತೊಡಗಿದ ಆಗ ಮತಿಯಳು ಧಾಳಿಸುತ್ತಿ ಅದನ್ನು ತಿಳಿದದ, ತಾಳಿ ಸಂತೋಷವನ್ನು ತಮ್ಮನ ಶಾಸ್ತ್ರ ಹೇಳುತ್ತೀರೆ. ಹೇಳಲೇನದ ಬ್ರಹ್ಮಸೂತ್ರದ ಆಳವಲ್ಲವ ನರಿದು ಮತ್ತದ,
ಹೇಳುತ್ತಿರ್ದನು ಭಕ್ತರಿಗೆ ಶಿವಪುತ್ರ ಯೋಗೀಶ. ಅವರು ಹೇಳ್ತಕ್ಕಂಥದ್ದನ್ನೆಲ್ಲ ಬ್ರಹ್ಮಸೂತ್ರವನ್ನು ಕೇಳಿ ಕೇಳಿ ಶಿವಪುತ್ರ ಸ್ವಾಮಿಗಳು ಅಲ್ಲಿರ್ತಕ್ಕಂಥ ಒಟುಗಳಿಗೆ ಕೂಡ ಹೇಳ್ತಾ ಇದ್ರು ಅಂತ ಹೇಳಿದರು. ಹೇಳಿದ ಬಳಿಕ ಮುಂದೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಆ ವಿಷಯವನ್ನು ನಾಲ್ಕು ದಿವಸ ತಿಳಿಯೋಣ. ಸದ್ಗುರುನಾಥ್ ಮಹಾರಾಜ್